ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ರಾಜ್ಯದಾದ್ಯಂತ SIR ಪ್ರಕ್ರಿಯೆ ಆರಂಭಗೊಂಡಿದೆ. ವಿಶೇಷವಾಗಿ ಜನಸಾಮಾನ್ಯರು SIR ಕುರಿತಂತೆ ಹಲವಾರು ಪ್ರಶ್ನೆಗಳನ್ನು ಗೊಂದಲಗಳನ್ನು ಇಟ್ಕೊಂಡಿರಬಹುದು. ಆ ಗೊಂದಲಗಳಿಗೆ ಈ ಜಿ ಸಂವಾದದ ಮೂಲಕ ತೆರೆ ಎಳೆಯುವಂತಹ ಪ್ರಯತ್ನವನ್ನು ಮಾಡೋಣ. ರೈಟ್, SIR ಅಂದ್ರೆ ಏನು ಅನ್ನುವಂಥ ಸಹಜ ಪ್ರಶ್ನೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇರುವಂಥ ಒಂದು ಪ್ರಕ್ರಿಯೆ ಇದು. ಅಕ್ರಮ ನುಸುಳುಕೋರರು ವೋಟರ್ ಐಡಿಯನ್ನು ಹೊಂದಿರಬಹುದು, ಅಥವಾ ಸಾಮಾನ್ಯ ನಾಗರಿಕರು ಕೂಡ ಒಂದೆರಡೆರಡು ವೋಟರ್ ಐಡಿಗಳನ್ನು ಹೊಂದಿರಬಹುದು. ಈ ರೀತಿ ಹಲವಾರು ಸಮಸ್ಯೆಗಳಿರುತ್ತೆ. ಅದನ್ನು ಪರಿಷ್ಕರಣೆ ಮಾಡುವಂಥ ಒಂದು ಪ್ರಕ್ರಿಯೆ, ಒಂದು ಸರಳ ಪ್ರಕ್ರಿಯೆ ಅಷ್ಟೇ ಇದು. BLOಗಳು ಬರ್ತಾರೆ, ಬಂದಿರುವಂಥ ಸಿಬ್ಬಂದಿಗೆ ಒಂದು ಇಂಟ್ರಾಕ್ಷನ್ ಆಗುತ್ತೆ. ನೀವು ನಿಮ್ಮ ಡೇಟಾ ಕೊಡೋದು, ಅವರು ಅದರಲ್ಲಿ ಫಿಲ್ ಮಾಡ್ಕೋತಾರೆ. ನಿಮ್ಮ ಗುರುತಿನ ಚೀಟಿಯಾಗಿ ಉಳ್ಕೊಳ್ಳುತ್ತೆ, ಅದು ಸರಿಯಾಗಿದ್ದರೆ. ಇಲ್ಲ ಅಂತ ಹೇಳಿದ್ರೆ ನೀವು ಮತದಾರರ ಪಟ್ಟಿಯಿಂದ ಹೊರಗೆ ಬರಬೇಕಾಗತ್ತೆ. ಒಂದು ಪಕ್ಷ ನೀವು ಜೆನ್ಯೂನ್ ವೋಟರ್ಸ್ ಆಗಿದ್ದರೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗೆ ಬಂದರೆ ಆತಂಕ ಪಡುವಂಥ ಅಗತ್ಯವೂ ಇಲ್ಲ. ಅದಕ್ಕೂ ಕೂಡ ಸರಳ ವಿಧಾನಗಳಿದ್ದಾವೆ. ಇದೆಲ್ಲದರ ಬಗ್ಗೆ ನಾವು ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ. ಆದರೆ ಈ SIR ಪ್ರಕ್ರಿಯೆ ಅನ್ನೋದು BJP ವರ್ಸಸ್ ಕಾಂಗ್ರೆಸ್ ಅನ್ನುವ ರೀತಿ ಆಗಿದೆ. ಸೊ BJP ಅವ್ರು ಏನು ಹೇಳ್ತಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಕಾಂಗ್ರೆಸ್ನವರು SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದು BJPಯ ವಾದ ಆಗಿದೆ. ಈ ಕಾಂಗ್ರೆಸ್ನವ್ರು ಏನು ಹೇಳ್ತಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಬಹಳ ಮುಖ್ಯವಾಗಿ SIR ಪ್ರಕ್ರಿಯೆ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಆಕ್ಷೇಪ ಇಲ್ಲ, ಆದರೆ ಪ್ರೋಸೆಸ್ ಬಗ್ಗೆ ನಮಗೆ ಅನುಮಾನ ಇದೆ ಅಂತ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಎನಿಹೌ ಅದ್ಯಾರೇ ಆಗಿದ್ರೂ ಕೂಡ ಈ SIR ಪ್ರಕ್ರಿಯೆ ಒಳಗೆ ಒಳಪಡಲೇಬೇಕು. ವಿಶೇಷವಾಗಿ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿಚಾರಕ್ಕೆ ಬರೋದಾದರೆ, ಟ್ವೀಟ್ ಖಾತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು SIR ಪ್ರಕ್ರಿಯೆಗೆ ಒಳಪಟ್ಟೆ, ಗೋ ಹ್ಯಾಡ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಮತ್ತು BJPಯ ಜಟಾಪಟಿಯ ನಡುವೆ SIR ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಯಾವುದೇ ಒಂದು ಚುನಾವಣೆಯ ಪ್ರಕ್ರಿಯೆ, ಚುನಾವಣಾ ಆಯೋಗದ SIR ಅಂದಾಗ ಸಹಜವಾಗಿ ಪರ ವಿರೋಧ ಅನ್ನೋದು ಇದ್ದದ್ದೇ. ಆದರೆ ಪರ ವಿರೋಧದ ಸಂದರ್ಭದಲ್ಲಿ ವಿರೋಧ ಹೆಂಗೆ ಮಾಡ್ತಿದ್ದೀರಾ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇದು ಕಾಂಗ್ರೆಸ್ ಅಂತಲ್ಲ, ಅಥವಾ ಸಾಮಾನ್ಯ ನಾಗರಿಕರು ನನಗೆ SIR ಪ್ರಕ್ರಿಯೆ ಬೇಡ ಅನ್ನೋದಾದರೆ ಸಾಲಿಡ್ ರೀಸನ್ಸ್ ಕೊಡಬೇಕು. ಒಂದು ಎರಡನೇದಾಗಿ ನಿಮ್ಗೆ ಅಂಥ ಆಕ್ಷೇಪಣೆ ಇತ್ತು ಅನ್ನೋದಾದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಟು ದ ಕೋರ್ಟಿಂದ. ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ನಾನು ಉಲ್ಲೇಖ ಮಾಡ್ತೀನಿ. SIR ಪ್ರಕ್ರಿಯೆ ಬಗ್ಗೆ ನಮ್ಗೆ ಆಕ್ಷೇಪಣೆ ಇಲ್ಲ, ನಾವು ಕೇಳುವಂಥ 12 ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಅಂಥ ಆಕ್ಷೇಪಣೆ ಇತ್ತು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಟು ದ ಕೋರ್ಟ್. ರಾಜ್ಯದ ಜನರ ಹಿತ ಕಾಪಾಡುವಂಥ ದೃಷ್ಟಿಯಿಂದ ನೀವು ಡೆಫಿನೆಟ್ಲಿ ಆ ನಿರ್ಧಾರವನ್ನು ತಗೊಳ್ಬೋದು. ಯಾಕೆ ಹೋಗಿಲ್ಲ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ಬಹುತೇಕ ನಿಮ್ಮ ಅಭಿಮಾನಿಗಳಿರ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತರಿರ್ಬೋದು, ಅಥವಾ ರಾಜ್ಯದ ಜನರಿರ್ಬೋದು, ಅವರ ಪ್ರಶ್ನೆ ಕೂಡ ಆಗಿರುತ್ತೆ. ಹಾಗಾಗಿ ಆ ಪ್ರಶ್ನೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಉತ್ತರ ಕೊಟ್ಟರೆ ಸೂಕ್ತ. ಯಾಕೆ ಈ ವೈರುಧ್ಯದ ಹೇಳಿಕೆಗಳು ಬರುತ್ತೆ ಅಂದರೆ, ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ DK ಶಿವಕುಮಾರ್ ಅವರು ಕೂಡ ಬೆಳಗ್ಗೆ SIR ಪ್ರಕ್ರಿಯೆಗೆ ಒಳಪಟ್ಟರು. ಅವರೇ ಟ್ವೀಟ್ ಖಾತೆಯಲ್ಲಿ ಹೇಳಿದ್ದಾರೆ, ಎಸ್ ನಾನು ಕೂಡ SIRಗೆ ಒಳಪಟ್ಟೆ, ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ಅದನ್ನೆಲ್ಲ ನಾವು ಅಲ್ಲಿ ವೆರಿಫೈ ಮಾಡಿದ್ವಿ, ಗೋ ಹ್ಯಾಡ್ ಅನ್ನೋ ಅರ್ಥದ ಒಂದು ಟ್ವೀಟ್ ಖಾತೆಯ ಮಾಹಿತಿ ಇದೆ. ರೈಟ್, ಪರ ವಿರೋಧದ ಮಧ್ಯೆ ಎನಿಹೌ SIR ಪ್ರಕ್ರಿಯೆ ಆರಂಭ ಆಗಿದೆ. ಮನೆಗೆ ತೆರಳಿ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಈ ನಡುವೆ ಕಾಂಗ್ರೆಸ್ ಮತ್ತು BJP ನಡುವಿನ ರೆಗ್ಯುಲರ್ ಜಟಾಪಟಿ. ಅಯ್ಯೋ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ BJPಯವರು, ಅರೆ ನಾವು ಅಪಪ್ರಚಾರ ಮಾಡ್ತಾ ಇಲ್ಲ, ಈ ಪ್ರಕ್ರಿಯೆ ಬಗ್ಗೆ ನಮ್ಗೆ ಅಸಮಾಧಾನ ಇದೆ, ಅನುಮಾನ ಇದೆ ಅಂತ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ. ಸೊ ಅದೇನೇ ಇದ್ರೂ ಕೂಡ ಈ SIR ಪ್ರಕ್ರಿಯೆ ಅನ್ನೋದು ಹಂತ ಹಂತವಾಗಿ ನಡೆದುಕೊಂಡು ಹೋಗುತ್ತೆ. ಜನಸಾಮಾನ್ಯರು ಸಂಪೂರ್ಣ ಸಹಕಾರವನ್ನು ಕೊಟ್ಟರೆ ನಿಮ್ಮ ಚುನಾವಣೆಯ ಗುರುತಿನ ಚೀಟಿಯಾಗಿ ಉಳ್ಕೊಳ್ಳುತ್ತೆ. ಎಲ್ಲಿ ನೀವು ಸರಿಯಾದಂತಹ ಸ್ಪಂದನೆಯನ್ನು ಕೊಡೋದಿಲ್ಲ, ಈ ಚುನಾವಣೆಯ ಗುರುತಿನ ಚೀಟಿಯ ಪ್ರಕ್ರಿಯೆಯಿಂದ ನೀವು ಹೊರಗುಳಿಬೋದು ಅಂತ ಸಾಧ್ಯತೆಗಳು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಒಂದು ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ, ಯಾರೋ ಅಧಿಕಾರಿಗಳು ಬಂದರು ಅಂದಾಗ ಅವ್ರಿಗೆ ಸರಿಯಾದಂತಹ ಮಾಹಿತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ನೀವು ಸಹಕಾರವನ್ನು ನೀಡಬೇಕಾಗತ್ತೆ. ಇವತ್ತು ಬೆಂಗಳೂರು ಅಂದಾಗ ಅಥವಾ ಗ್ರಾಮೀಣ ಭಾಗ ಅಂದಾಗ ಕೆಲವೊಂದು ಅಹಿತಕರ ಘಟನೆಗಳು ನಡೀತಾ ಇರುತ್ತೆ. ಯಾರೋ ಬಂದರು, ಮನೆಗೆ ಬಂದು ಡಾಕ್ಯುಮೆಂಟ್ ಕೇಳ್ತಿದ್ದಾರೆ ಅಂದಾಗ SIR ಪ್ರಕ್ರಿಯೆ ನಡೀತಿದೆ ಅನ್ನುವಂತಹ ಕೆಲವೊಂದು ಸಿಚುವೇಶನ್ ಯಾರೋ ಮಿಸ್ಯೂಸ್ ಮಾಡ್ಕೋಬೋದು. ಹಾಗಾಗಿ ಅವ್ರದ್ದು ID ಕಾರ್ಡ್ ಕೇಳ್ಕೊಳ್ಳಿ, ಯಾರು ಬಂದಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ. ಡೆಫಿನೆಟ್ಲಿ ಇಂಥದ್ದು ಇಂಟ್ರಾಕ್ಷನ್ ಆಗಲಿ, ದೆನ್ ನೀವು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡುವಂಥ ಪ್ರಕ್ರಿಯೆಗೆ ಒಳಪಡ್ಬೋದು. ರೈಟ್, ಈ SIRಗೆ ಸಂಬಂಧಪಟ್ಟಂತೆ ಹಲವು ನಾಯಕರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಎಲ್ಲರೂ ಕೂಡ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಈ ಪ್ರಯತ್ನ ಮಾಡಬೇಕು. ಆಮೇಲೆ ಈ ಹೊಸ ಫೋನ್ ನಂಬರ್ಗೂ ಕೂಡ ನೀವು ಅದನ್ನು ಬರೆಸ್ಬೇಕು. ಯಾಕೆಂದರೆ ಭಾಳ ಜನ ಫೋನ್ ನಂಬರ್ನ ಚೇಂಜ್ ಮಾಡ್ಕೊಂಡಿರ್ತೀರಿ, ಅದು ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ನೀವು ಹೊಸ ನಂಬರ್ನ ನೀವು ಸೇರಿಸ್ಕೊಂಡು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ.
ದಯವಿಟ್ಟು ಈಗೇನು ಮಾಹಿತಿನ ಫೋನ್ ನಂಬರ್ ಇದೆ ಅದು ಕೊಟ್ಟರೆ ಆ ವೋಟರ್ ಐ ಡಿ ಜೊತೆಗೆ ಅವರು ಮಾಡ್ತಾರೆ. ಆಧಾರ್ ಕಾರ್ಡ್ ನಂಬರ್ ಕೂಡ ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಆಧಾರ್ ಕಾರ್ಡ್ ನಂಬರ್ ಅಂದರೆ ಮಾಹಿತಿಗೋಸ್ಕರ ಅದು ನಿಮ್ಮ ಆಧಾರ್ ಕಾರ್ಡ್ ಕೂಡ ನೀವು ಮಾಡಿದ್ರೆ ನೀವು ಎಂಟ್ರ್ ಮಾಡಿದಾಗ ನಿಮ್ಮ ಫೋನ್ ನಿಮ್ಮ ಡೀಟೇಲ್ ವೋಟರ್ ಲಿಸ್ಟ್ ಫಾರಮ್ ಕೂಡ ಬರ್ತದೆ. ಅದು ನೀವು ಫಾರಮ್ಮು ತೆಗೆದುಕೊಳ್ಳೋದು ಆನ್ಲೈನ್ ಬೇರೆ ವಿಚಾರ. ಈಗ ಸದ್ಯಕ್ಕೆ ನಿಮ್ಗೆ ಯಾವುದು ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಫಾರಮ್ ಕೊಡ್ತಾರೆ, ಎನ್ಯುಮರೇಷನ್ ಫಾರಮ್ ಕೊಡ್ತಾರೆ, ಆ ಎನ್ಯುಮರೇಷನ್ ಫಾರಮ್ನ ನೀವು ಮನೆ ಕುಟುಂಬದ ಯಾರು ಒಬ್ಬರು ಹಿರಿಯರು ಸಿಗ್ನೇಚರ್ ಮಾಡಿ ಅವ್ರ ಪರವಾಗಿ ಎಲ್ಲರೂ ಯಾರ್ಯಾರು ಇದ್ದೀರಿ ಅವರೆಲ್ಲ ಸಿಗ್ನೇಚರ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಹೊರಗಡೆ ಇದ್ದರೂ ಕೂಡ 7 ದಿನದೊಳಗಡೆ ಏನು ಕೊಟ್ಟಿರ್ತಾರೆ ಅದನ್ನು ನಮ್ಮ ಕೇಂದ್ರದಲ್ಲಿ ಇವರು ಚುನಾವಣೆ ಆಯೋಗವನ್ನು ಅವರ ಕೈಗೊಂಬೆ ಮಾಡಿಕೊಳ್ಳಿಕ್ಕೆ ಮಾಡಿದ್ದಾರೆ ಕೂಡ ಹೌದು. ಮೊದಲು ಏನು ಮಾಡಿದ್ರು ಇವರು, ಚೀಫ್ ಎಲೆಕ್ಷನ್ ಕಮಿಷನರ್ ಸೆಲೆಕ್ಷನ್ ಪ್ಯಾನೆಲ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದರು, ಅವರನ್ನು ತೆಗೆದು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿಕೊಂಡ್ರು. ಅಂದರೆ ಯಾರೇ ಆಯ್ಕೆ ಮಾಡಿದ್ರು ಕೂಡ 3 ಜನರಲ್ಲಿ ಆ ಪ್ಯಾನೆಲ್ಲು ಮೋದಿಯವ್ರ ಮಾತು ಕೇಳಬೇಕು ಅಂತ. ಚೀಫ್ ಎಲೆಕ್ಷನ್ ಕಮಿಷನ್ ಫಸ್ಟು ಆಯ್ಕೆಯ ಪ್ರಕ್ರಿಯೆಯನ್ನು ಬದಲಾವಣೆ ಮಾಡಿದ್ರು. ಅದಾದಮೇಲೆ ಏನು ಮಾಡಿದ್ರು, 80 ಜನ MP ಗಳನ್ನು ಸಸ್ಪೆಂಡ್ ಮಾಡಿಬಿಟ್ಟು ಈ ಚೀಫ್ ಎಲೆಕ್ಷನ್ ಕಮಿಷನರ್ ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಡಿಸಿದ್ರು. ಅಂದರೆ ಅವರು ಜವಾಬ್ದಾರಿಯನ್ನು ನೆರವೇರಿಸಬೇಕಾದಾಗ ಅವರು ಡ್ಯೂಟಿನಲ್ಲಿ ಏನೇ ಮಾಡಿದ್ರೂ ಕೂಡ ಯಾವ ಕೋರ್ಟು ಅಥವಾ ಯಾವ ಕಾನೂನು ಅಡಿನಲ್ಲೂ ಅವರಿಗೆ ಪ್ರಶ್ನೆ ಮಾಡಬಾರ್ದು ಅಂದ್ಬಿಟ್ಟು ಜುಡಿಷಿಯಲ್ ಇಮ್ಯುನಿಟಿ ಕೊಡಿಸ್ತು. ಅದಾದಮೇಲೆ SIR ತಂದರು. SIRನ್ನು ಪ್ರಯೋಗ ಮಾಡಿದ್ರು ಇಲ್ಲಿ ಕೇರಳನಲ್ಲಿ, ಬಿಹಾರ್ನಲ್ಲಿ, ತಮಿಳ್ನಾಡಿನಲ್ಲಿ. ಅಲ್ಲೆಲ್ಲ ಕೆಲವು ಲೋಪಗಳು ಕಂಡು ಬಂತು. ಬೆಂಗಾಲ್ನಲ್ಲಿ ಒಂದು ಕಾನೂನು ತಂದರು, ಏನಂತ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ. ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯ ಅಡಿನಲ್ಲಿ ಎಲ್ಲರಿಗೂ ತೆಗೆದುಬಿಟ್ರು. ಟ್ರಿಬ್ಯುನಲ್ ಸೆಟಪ್ ಮಾಡಿದ್ರು. ಟ್ರಿಬ್ಯುನಲ್ನಲ್ಲಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಹಾಕಿದ್ರು. ಸುಮಾರು 1 ಕೋಟಿ ಅರ್ಜಿಗಳು ಇದಕ್ಕೆ ಹೋದವು. ದೇಶದಲ್ಲಿ ನಡೀತಾರಂಥ SIR ಬಗ್ಗೆ ಕಾಂಗ್ರೆಸ್ಸಿಗರು ಏಕೆ ಕಳವಳ ವ್ಯಕ್ತಪಡಿಸ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಪಶ್ಚಿಮ ಬಂಗಾಳದ ಸಂದರ್ಭದಲ್ಲಿ 90 ಲಕ್ಷಕ್ಕೂ ಹೆಚ್ಚಿಗೆ ಬಾಂಗ್ಲಾದೇಶಿಯರಲ್ಲಿದ್ದು ಅವರು ಹೊರಗೆ ಹಾಕಿದ್ದು ಇಡೀ ದೇಶ ಮೆಚ್ಚಿದೆ. ದೇಶದ ಅನೇಕ ಭಾಗಗಳಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ವೋಟರ್ ಲಿಸ್ಟಲ್ಲಿ ಸೇರಿಕೊಂಡಿದ್ದು ನಾವೆಲ್ಲ ಗಮನಿಸಿದ್ದೇವೆ. ಒಂದು ವೋಟರ್ ಲಿಸ್ಟ್ನಲ್ಲಿ ಒಬ್ಬ ವ್ಯಕ್ತಿದು 3 ಕಡೆ ವೋಟರ್ ಲಿಸ್ಟಲ್ಲಿ ಸೇರಿದ್ದು ಕೂಡ ನಾವು ಗಮನಿಸಿದ್ದೇವೆ. ಭಯೋತ್ಪಾದಕರು ಕೂಡ ದೇಶದ ಅನೇಕ ಭಾಗಗಳಲ್ಲಿ ಮನೆಗಳಲ್ಲಿ ಬಾಡಿಗೆ ತಗೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಭಯೋತ್ಪಾದಕ ಚಟುವಟಿಕೆಗಳು ನಡೆಸ್ತಾ ಸಿಕ್ಕೊಂಬಿದ್ದಿದ್ದರು. ಅವರು ಕೂಡ ವೋಟರ್ ಲಿಸ್ಟಲ್ಲಿ ಇದ್ದಿದ್ದು ನಾವು ಕಾಣ್ತಾ ಇದ್ದೇವೆ. ಈ ರೀತಿ ನಕಲಿ ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡಿ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದು ಗಮನಿಸ್ತಾ ಇದೆ. ಇದನ್ನು ಗಮನಿಸಿ ನೈಜ ವೋಟರ್ ಲಿಸ್ಟು ಮತದಾರರ ಪಟ್ಟಿ ತುಂಬ ಪ್ರಾಮಾಣಿಕವಾಗಿ ಬರ್ತಾ ಇರೋದು ತುಂಬ ಸಂತೋಷ. ಈ ವೋಟರ್ ಲಿಸ್ಟು ರೆಡಿ ಮಾಡ್ತಾ ಇರೋದು ಇದು ಪೂರ್ಣ ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಸರಿಯಾದಂಥ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲ ಕಡೆ ಇಡೀ ಬೆಂಗಳೂರು ಎಲ್ಲ ಕಡೆನೂ 30 ಜನ ಬರೋ ಕಡೆ 10 ಜನ 11 ಜನ ಬರ್ತಾರೆ. ಕೇಳಿಸ್ರೆ ಪಲ್ಸ್ ಪೋಲಿಯೋ ಏನೇನೋ ನಮಗೆ ಟ್ರಾನ್ಸ್ಫರ್ ಮಾಡಿಲ್ಲ, ನಮ್ಗೆ ರಿಲೀವ್ ಮಾಡಿಲ್ಲ, ನಮ್ಮನ್ನು ಕಳಿಸ್ಲಿಲ್ಲ, ನಮ್ಮ TA ಕೊಟ್ಟಿಲ್ಲ, DA ಕೊಟ್ಟಿಲ್ಲ ಹೇಳಿ ಕಂಪ್ಲೇಂಟ್ಗಳನ್ನು ಮಾಡ್ತಾರೆ. ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದು ಪ್ರಾರಂಭದಲ್ಲೇ ಖ್ಯಾತೆಯನ್ನು ಶುರು ಮಾಡಿದೆ. ಮುಖ್ಯವಾಗಿ BLOಗಳ ನೇಮಕ ಕಾನೂನಿನ ಪ್ರಕಾರ, ಎಲೆಕ್ಷನ್ ಕಮಿಷನ್ ಪ್ರಕಾರ ಅವರೆಲ್ಲ ಸರ್ಕಾರಿ ನೌಕರರೇ ಆಗಿರ್ಬೇಕು. ಸರ್ಕಾರಿ ನೌಕರನೇ BLOಗಳಾಗಿ ನೇಮಕ ಮಾಡುವಂಥದ್ದಾಗಬೇಕು. ಆದರೆ ಇಲ್ಲಿ ಏನೊಂದು ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ಸ್ಗಳು
ಯಾವ್ದಾವ್ದೋ ಸಾಮಾಜಿಕ ಸಂಘಟನೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ಪಿಎಲ್ಒಗಳು ಮಾಡಿದ್ದಾರೆ. ಇದನ್ನ ತಕ್ಷಣ ಹಿಂದೆ ಪಡೆದು ಬರೀ ಸರ್ಕಾರಿ ನೌಕರರನ್ನೇ ನೇಮಕ ಮಾಡೋಂಥದ್ದಾಗಬೇಕು. ಇಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಹಸ್ತಕ್ಷೇಪ ಮಾಡುವಂಥದ್ದು ಇವೆಲ್ಲ ಇರಬಾರ್ದು. ಸರ್ಕಾರನೇ ಇವತ್ತು ಸರ್ಕಾರದ ಮಂತ್ರಿಗಳು ತಲೆಗೆ ಬಂದಂತೆ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ಮತದಾರ ಪಟ್ಟಿ ಪರಿಷ್ಕರಣೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇತಿಹಾಸದಲ್ಲಿ ಮೊದಲೇ ಬಾರಿಗಲ್ಲ, ಇದು 8ನೇ 10ನೇ ಬಾರಿ ಆಗ್ತಿರುವಂಥದ್ದು. 2002ರಲ್ಲಿ ಆಗಿದ್ದು, ಈಗ 2026ರಲ್ಲಿ ಆಗ್ತಿದೆ. ಪರಿಷ್ಕರಣೆಯನ್ನು ರಾಹುಲ್ ಗಾಂಧಿ ಇಷ್ಟು ದೊಡ್ಡ ಬಂಡ್ಲು ಹಿಡ್ಕೊಂಡು ಓಡಾಡ್ತಿದ್ರು. ಕಳ್ಳ ಮತದಾನ ಆಗ್ಬಾರ್ದು, ಎರಡೆರಡು ಹೆಸರು ಇರಬಾರ್ದು, ಡೂಪ್ಲಿಕೇಶನ್ ಇರಬಾರ್ದು, ಒಬ್ಬನೇ ಮೂರ್ ಕಡೆ ಎರಡೆರಡು ಕಡೆ ಮತದಾನ ಆಗಬಾರ್ದು ಎಲ್ಲ ಮಾತಾಡ್ಬಿಟ್ಟು ಈಗ ಸರಿಪಡಿಸ್ಬೇಕು ಅಂತ ಸಮಯ ಬಂದಾಗ ಬರೀ ತಪ್ಪು ಹೇಳಿಕೆಗಳನ್ನ ಕೊಡ್ತಿರೋ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿರುವಂತ ಈ ಕಾಂಗ್ರೆಸ್ಸಿನ ಮಂತ್ರಿಗಳು ತಲೆಗೆ ಬಂದಂತೆ ಹೇಳಿಕೆ ಕೊಡುವಂಥದ್ದು, ಬಾಯಿಗೆ ಬಂದಂತೆ ಹೇಳಿಕೆ ಕೊಡುವಂಥದ್ದನ್ನ ನಿಲ್ಲಿಸಿ ಇವತ್ತಿಂದ ಪ್ರಾರಂಭ ಆಗಿದೆ. ಮತದಾರರ ವೋಟರ್ಗಳನ್ನು ಪರಿಷ್ಕರಣೆ ಮಾಡುವಂಥದ್ದು. ಯಾರು 18 ವರ್ಷ ಆಗಸ್ಟ್ 31ನೇ ತಾರೀಕು ಒಳಗಡೆ ಇರ್ತಾರೆ ಅವರು ಕೂಡ ಹೊಸದಾಗಿ ಸೇರ್ಪಡೆ ಆಗ್ಬೋದು. 2002 ವೋಟರ್ ಲಿಸ್ಟಿಂದ ಯಾರಿರ್ತಾರೆ ಅವ್ರದ್ದು ಮಾತ್ರ ಉಳ್ಕೊಳ್ಳದೆ ಇದ್ದವ್ರದ್ದೆಲ್ಲ ರಿಮೂವ್ ಮಾಡ್ತಾರೆ. ಆಮೇಲೆ ಇವತ್ತು ಒಂದು ವೋಟರ್ಸ್ನ ಸೇರಿಸೋದಕ್ಕೆ ಮನೆಗೆ ಹೋಗಿ BLOಗಳು ಶಿಕ್ಷಕರನ್ನ ಯಾರನ್ನ ಅಪಾಯಿಂಟ್ ಮಾಡಿದ್ದಾರೆ ಅವರು ಇವತ್ತು ಮನೆಗೆ ಹೋಗಿ ಫಾರ್ಮ್ಸ್ ಕೊಡ್ತಾರೆ. ನಿಮ್ಮ ಹೆಸರುಗಳನ್ನು ಸೇರ್ಪಡೆ ಮಾಡಿಸ್ಕೊಳ್ಳಿ, ನಿಮ್ಮ ಅಡ್ರೆಸ್ಸು, ವಿಳಾಸ, ಒಂದು ಭಾವಚಿತ್ರ ಫೋಟೋವನ್ನು ಕೊಟ್ಟು ನೋಂದಣಿ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ನಾನು ಎಲ್ರಿಗೂ ವಿನಂತಿ ಮಾಡ್ತೇನೆ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಮತ್ತು ಇಡೀ ರಾಜ್ಯದ ಜನತೆಗೆ ಇದರಲ್ಲಿ ಭಾಗವಹಿಸಿ. ಇದರಲ್ಲಿ ಏನೋ ಇರೋರು ಓಟ್ನ ತೆಗಿಸ್ಬೇಕು ಅನ್ನೋದು ಕಾಂಗ್ರೆಸ್ನವ್ರು ಅಪಪ್ರಚಾರ ಮಾಡ್ತಾರೆ. ಇಲ್ಲಿ ಯಾರು ಓಟು ತೆಗಿಸಲ್ಲ. ಆದರೆ ಅವ್ರಿಗೇನೊಂದು ಆತಂಕ ಅಂದರೆ ಈ ದೇಶದಲ್ಲಿ ಎಲ್ಲ ಚುನಾವಣೆಗಳು ನಿರಂತರವಾಗಿ ಸೋಲ್ಕೊಂಡ್ಬರ್ತಿದ್ದಾರೆ. ಆ ಸೋಲೋ ಅಂತ ಒಂದು ಏನೋ ಅವ್ರ ಮೇಲೆ ಇದೆ, ಜನ ತಿರಸ್ಕಾರ ಮಾಡಿದ್ದಾರೆ. ಆ ತಿರಸ್ಕಾರವನ್ನು ಮುಚ್ಕೊಳ್ಳೋದಕ್ಕೆ ಏನು ಮಾಡ್ತಾ ಇದ್ದಾರೆ, ನಮ್ಮ ಮತದಾರಗಳನ್ನ, ಮುಸಲ್ಮಾನರ ಮತದಾರಗಳನ್ನ ರೈಟ್. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಮಹೇಶ್ ಗೌಡ್ರಿದ್ದಾರೆ, ನಮಸ್ಕಾರ. ಓಕೆ, BJP ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ್ರಿದ್ದಾರೆ, ನಮಸ್ಕಾರ. ನಮಸ್ತೆ ಮೇಡಮ್. ಮಹೇಶ್ ಗೌಡ್ರೆ, ನೀವು ಹೇಳಬೇಕು, SIR ಅಂದಾಗ ಒಂದು ಆತಂಕ ಮನೆ ಮಾಡಿಬಿಟ್ಟಿದೆ. SIR ಬಂದ್ಬಿಡುತ್ತೆ, ಜನಸಾಮಾನ್ಯರು ತಮ್ಮ ಹಕ್ಕನ್ನು ಕಳ್ಕೊಂಡ್ಬಿಡ್ತಾರೆ ಅಂತ ಹೇಳಿ. ಸೊ ಮೊದಲನೇದಾಗಿ ಈ ಆತಂಕವನ್ನು ದೂರ ಮಾಡಬೇಕು. ಏನಿದು SIR ಪ್ರಕ್ರಿಯೆ, ಹೆಂಗಾಗುತ್ತೆ ಅಂತ ಕ್ರಿಸ್ಪಾಗಿ ಹೇಳ್ಬಿಡಿ. ಭಾರತ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಯಾವುದೇ ಪ್ರಜೆ SIR ಬಗ್ಗೆ ಭಯಪಡುವಂತ ಅಗತ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶ ನಮ್ಮ ಹಕ್ಕು, ನಮ್ಮ ದೇಶ ಪ್ರಜಾಪ್ರಭುತ್ವದ ತತ್ವಗಳ ಆಧಾರದ ಮೇಲೆ ನಿಂತಿರುವಂತ ದೇಶ. ಇವತ್ತು ಏನಾದ್ರೂ ನಮ್ಮ ದೇಶದಲ್ಲಿ ಇವತ್ತು ಆಡಳಿತ ವ್ಯವಸ್ಥೆ ಮತ್ತು ಕಣ್ಣು ಅದಕ್ಕೆ ಶಕ್ತಿ ತುಂಬುವಂಥದ್ದು ಏನಾದ್ರೂ ಇದೆ, ಅದು ಮತದಾನ. ಪ್ರತಿಯೊಬ್ಬ ಮತದಾರನಿಗೆ ಮತದಾನವನ್ನ ಇವತ್ತು ಈ ದೇಶ ಕೊಟ್ಟಿರೋದು ಯಾವುದಕ್ಕೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವವನ್ನ ಬಲಪಡಿಸಿ ನಿಮ್ಮ ಹಕ್ಕುಗಳನ್ನ ಸ್ವಾತಂತ್ರ್ಯವಾಗಿ ನೀವು ಪಡ್ಕೊಳ್ಳಿ ಅಂತೇಳಿ ಈ ದೇಶ ನಮಗೆ ನೀಡಿದೆ. ಅಂಬೇಡ್ಕರ್ ಸಾಹೇಬರು ಸುಮಾರು ಅನುಚ್ಛೇದ 324 1950 RPA ಅಡಿಯಲ್ಲಿ ಇವತ್ತು ಚುನಾವಣಾ ಆಯೋಗಕ್ಕೆ ಸ್ವತಂತ್ರ ಸಂಸ್ಥೆ, ಆ ಸಂಸ್ಥೆಗೆ ಏನು ಅಂತ ಹೇಳಿದ್ರೆ ನೀವು ಮೇಲ್ವಿಚಾರಣೆಯನ್ನ ಮಾಡಿ, ನಿರ್ದೇಶನವನ್ನ ಮಾಡಿ, ಜೊತೆಗೆ ನಿಯಂತ್ರಣವೂ ಸಹ ನಿಮ್ಮಲ್ಲೇ ಇರುತ್ತೆ. ಯಾವ ಮತದಾನ 18 ವರ್ಷ ಮೇಲ್ಪಟ್ಟ ವ್ಯಕ್ತಿ ಭಾರತ ದೇಶದಲ್ಲಿ ಇರ್ತಾನೋ ಅವನಿಗೆ ಸಂಪೂರ್ಣವಾಗಿ ನೀವು ಆಯೋಗ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ವಿಶೇಷವಾದ ಹಕ್ಕನ್ನ ನೀವು ಕೊಡಬೇಕು. ಆ ಹಕ್ಕನ್ನ ನೀವು ಕೊಟ್ಟಾಗ ಆ ವ್ಯಕ್ತಿ ಕಣ್ಣು ಮತ್ತು ಪ್ರಜಾಪ್ರಭುತ್ವದ ಕಿವಿಯಾಗಿ ಕೆಲಸವನ್ನ ಮಾಡ್ತಾರೆ ಅಂತೇಳಿ ಹೇಳುತ್ತೆ. ಹಕ್ಕು ಕೊಡಕ್ಕೆ ಇದು ಹಕ್ಕು ಕಸ್ಕೊಳ್ಳಕ್ಕ ಅಲ್ಲ, ಕೊಡೋದಿಕ್ಕೆ ಕಸ್ಕೊಂಡಿರುವಂತ ಉದಾಹರಣೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಆಯೋಗ ಚಾಲ್ತಿ ಮಾಡಿದ್ದೇ ಭಾರತೀಯ ಕಾಂಗ್ರೆಸ್ ಪಕ್ಷ. ಯಾವಾಗ ಅಂತ ಹೇಳಿದ್ರೆ 1952 56 57 61 65 66 83 84 87 89 92 93 95 2002 2003 2004 ಕೊನೆಯ ಬಾರಿ ಆಗಿದ್ದು 2003ರಲ್ಲಿ ಬಿಹಾರದಲ್ಲಿ. ಇವತ್ತು ಈ SIR ಅನ್ನ ಮಾಡಿರೋದೇ ಕಾಂಗ್ರೆಸ್ ಪಕ್ಷ. ಇವತ್ತು SIR ಬಗ್ಗೆ ಅಪಶಕುನವನ್ನು ಮಾಡ್ತಾ ಇರೋದೇ ಕಾಂಗ್ರೆಸ್ ಪಕ್ಷ. ನೋಡಿ, ಕರ್ನಾಟಕದ ಚುನಾವಣಾ ಆಯೋಗ ಬಿಡುಗಡೆ ಮಾಡಿರುವಂತದ್ದು ಎಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಹೇಗಿರುತ್ತೆ, ಈ
ಪರಿಷ್ಕರಣೆಯ ಬಗ್ಗೆ ಯಾರು ಚಿಂತೆ ಮಾಡಬೇಕಾಗಿಲ್ಲ ಅಂತೇಳಿ ನನ್ನನ್ನು ಕರೆದು JDS, ಕಾಂಗ್ರೆಸ್, ಬಿಜೆಪಿ ಮೂರೂ ಜನರನ್ನ ಕರೆದು ಮೀಟಿಂಗ್ ಅನ್ನ ಮಾಡಿ ಆ ಮೀಟಿಂಗ್ ಅಲ್ಲಿ ಸರ್ವ ಪಕ್ಷಗಳಿಗೂ ಏನೇ ಪ್ರಶ್ನೆಗಳಿದ್ರು ಸಹ ನೀವು ಕೇಳಿ ಅಂತೇಳಿ ಚುನಾವಣಾ ಆಯೋಗ ಕರೆದಿತ್ತು. ಹೆಂಗಿತ್ತು ಪಾರ್ಟಿಸಿಪೇಷನ್ ಬಿಜೆಪಿ, ಕಾಂಗ್ರೆಸ್, JDS? ನೋಡಿ, ಕಾಂಗ್ರೆಸ್ ಇಂದ ಬಂದಿರತಕ್ಕಂತ ಇಬ್ರು ಯಾರಪ್ಪ ಅಂದ್ರೆ ರಮೇಶ್ ಬಾಬು ಅವರು ಬಂದಿದ್ರು, ಯಾದವ್ ಅವರು ಬಂದಿದ್ರು, ನಾಗರಾಜ್ ಯಾದವ್ ಅವರು. ದಯಮಾಡಿ ಏನು ಅವರಿಬ್ಬರನ್ನ ನೀವು ಕೇಳ್ಕೊಳ್ಳಿ, ಅವ್ರ ಕ್ವಶನ್ಸ್ ಕೇಳಿದ್ದಾರೆ ಚುನಾವಣಾ ಆಯೋಗಕ್ಕೆ. ಯಾರು ನಮ್ಮ ಈಗ ಹೇಳ್ತಾ ಇದಾರಲ್ಲ ಖರ್ಗೆ ಅವರ ಸುಪುತ್ರರು, ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೇಳಿ ಅಂತ ಅವರು ಸಾವಿರಾರು ಕ್ವಶನ್ಸ್ ಕೇಳಿದ್ದಾರೆ. ಅದ್ರಲ್ಲಿ ಎರಡು ಮಾತೇ ಇಲ್ಲ. ಅದರ ಜೊತೆಗೆ ಇವತ್ತೇನಾದ್ರೂ ಮಾಡಿ SIR ಅನ್ನ ಮಾಡಲೇಬೇಕು ಕರ್ನಾಟಕದಲ್ಲಿ ಅಂತೇಳಿ ಚುನಾವಣಾ ಆಯೋಗ ಮಾಡಿದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮೇಡಮ್ ಇವತ್ತು ಸಮಗ್ರ ಪರಿಷ್ಕರಣೆಯನ್ನ ಮಾಡೋದಿಕ್ಕೆ ರಾಜ್ಯದಲ್ಲಿ 5,75,74,64 ಮತದಾರರಿದ್ದಾರೆ ಅಂತೇಳಿ ಚುನಾವಣಾ ಆಯೋಗ ಇವತ್ತು ಬಿಡುಗಡೆ ಮಾಡಿದೆ. ಅದಕ್ಕೋಸ್ಕರ SIR ಅನ್ನು ಮಾಡೋದಿಕ್ಕೆ 59,050 ಮತಗಟ್ಟ ಮಟ್ಟದ BLOಗಳನ್ನ ಇವತ್ತು ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಅವರು ಸಮಗ್ರ ಪರಿಷ್ಕರಣೆಯನ್ನ 12/5/2026 ಎಲ್ಲವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಎನ್ಯುಮರೇಷನ್ ಅನೆಕ್ಚರ್ 3 ಅನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಚುನಾವಣಾ ಆಯೋಗ ಮತ್ತು ಭಾರತ ಚುನಾವಣಾ ಆಯೋಗ. ನಾನು BLA 1 ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ BLA 1 ಆಗಿ ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಲಾಗಿದೆ. ನಾನು ರಾಜ್ಯದಲ್ಲಿ JDS ಪಕ್ಷದ ವತಿಯಿಂದ ಸುಮಾರು 35 ತಾಲೂಕಿನಲ್ಲಿ SIR ಪ್ರಕ್ರಿಯೆಯಲ್ಲಿ ಒಳಗೊಂಡಿದ್ದೇನೆ. ಅದರಿಂದ SIR ಬಗ್ಗೆ ಇವತ್ತೇನು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಸಂಪೂರ್ಣ ಶುದ್ಧ ಸುಳ್ಳು. ಇದು ಏನಾದ್ರೂ SIR ಅನ್ನ ಮಾಡ್ತಾ ಇರೋದು ಭಾರತ ಚುನಾವಣಾ ಆಯೋಗ. ನಾನು ಒಂದು ಕಂಗ್ರಾಚುಲೇಷನ್ ಹೇಳ್ತೀನಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಃ ತಮ್ಮ ಮನೆಗೆ ಬಂದಂತಹ BLAಗಳನ್ನ ಎಷ್ಟು ಸಂತೋಷದಿಂದ ಮಾತನಾಡಿಸಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಿ ತಮ್ಮ ಶ್ರೀಮತಿಯವರ ಜೊತೆ ಒಂದು ಸಂದೇಶವನ್ನು ಈ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಅವರ ಟ್ವಿಟರ್ ಖಾತೆಯಲ್ಲಿ ಹೇಳಿದರೆ, ಅಗತ್ಯ ದಾಖಲೆಗಳನ್ನ ನೀಡಿ ಮತದಾನದ ಹಕ್ಕನ್ನ ನೀವು ಉಳಿಸಿಕೊಳ್ಳಿ ಅಂತೇಳಿ ಪೂಜ್ಯ ಮುಖ್ಯಮಂತ್ರಿಗಳು ನಾಡಿನ ಜನತೆಗೆ ಸಂದೇಶ ಕೊಟ್ಟಿದ್ದಾರೆ. ಇನ್ನೇನು ಮತ್ತೆ ನೀವು ಕಡ್ಡಿ ಅಳ್ಳಾಡ್ಸೋದು? ಬೇರೆಯವರೆಲ್ಲ ಮುಖ್ಯಮಂತ್ರಿಗಳೇ ಸಂತೋಷ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಕಡ್ಡಿ ಅಳ್ಳಾಡ್ಸ್ಬೇಡಿ, ದಯಮಾಡಿ ಪಾಲ್ಗೊಳ್ಳಿ, ನಿಮ್ಮ ಹಕ್ಕಿನ ಮತದಾನವನ್ನ ಉಳಿಸ್ಕೊಳ್ಳಿ. ಇನ್ನು ಡೀಟೇಲ್ ಆಗಿ ನಂಗೆ ಹಲವಾರು ಪ್ರಶ್ನೆ ಇದೆ, ಕೇಳ್ತೀನಿ. ಯದುಕುಮಾರ್ ಗೌಡ್ರೆ, SIR ಬಗ್ಗೆ ಕಳೆದ ಹಲವಾರು ದಿವಸಗಳಿಂದ ನಾವು ಚರ್ಚೆ ಮಾಡಿದ್ದೀವಿ, ಆದರೂ ಗೊಂದಲ ಅನ್ನೋದಿಲ್ಲ. ಒಂದಷ್ಟು ಮುಸ್ಲಿಂ ಸಮುದಾಯ ಅಂದಾಗ, ಅಲ್ಪಸಂಖ್ಯಾತರು ಅಂದಾಗ SIR ಬಂದ್ಬಿಡುತ್ತೆ, ಇವತ್ತಿಂದ ಆರಂಭ ಆಗಿಬಿಟ್ಟಿದೆ, ನಾವು ನಮ್ಮ ಹಕ್ಕನ್ನು ಕಳ್ಕೊಂಡ್ಬಿಡ್ತೀವಿ ಕರ್ನಾಟಕದಲ್ಲಿ ಅನ್ನುವಂಥ ಆತಂಕದಲ್ಲಿದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಅಂತ? ಯಾಕಂದರೆ ಅವರೊಂದು ಎಕ್ಸಾಂಪಲ್ ಹೇಳಿದರು ನನ್ನ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ. ಈಗ ನಾವು ಬಾಯಲ್ಲಿ ಹೇಳ್ತೀವಿ ಫಾರೂಕ್ ಅಂತ ಹೇಳ್ಬಿಡ್ತೀವಿ, ಒಂದು ಎಕ್ಸಾಂಪಲ್ FAROOQ ಅಂತ ನಾನು ಅಂದ್ಕೊಂಡಿರ್ತೀನಿ, ಆದರೆ ಬರ್ಕೊಳ್ಳೋರು K ಅಂತ ಬರ್ಕೊಂಡಿದ್ರು ಈ ಹಿಂದೆ. ಸೊ ಅವಾಗ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು. ಸೊ ಇದೊಂದು ಸಿಂಪಲ್ ರೀಸನ್ ಇಟ್ಕೊಂಡು ರಿಜೆಕ್ಟ್ ಮಾಡಿಬಿಡ್ತಾರೆ. ನಾನು ಇದೇ ಭೂಮಿಯಲ್ಲಿ ಹುಟ್ಟಿ ನಾನು ಎಷ್ಟೋ ಚುನಾವಣೆಗಳಲ್ಲಿ ಮತ ಹಾಕಿ, ಅರೆ ಈ ಸಲ SIR ಆದಮೇಲೆ ನಾನು ನನ್ನ ಹಕ್ಕನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಆತಂಕ ಅಂತ. ಆ ಥರ ಖಂಡಿತವಾಗ್ಲೂ ಇಲ್ಲ ಮೇಡಮ್. ಒಂದು ಇವತ್ತಿನಿಂದ ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರೀಕ್ಷಣೆ ಆಗ್ತಾ ಇದೆ. ಇದೊಂದು ಸ್ವಾಗತಾರ್ಹ. ಇದು ಯಾಕಂದ್ರೆ ಇದಾಗಬೇಕಾಗಿತ್ತು. ಯಾಕಂದ್ರೆ ದೇಶದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಹೆಂಗೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯನ್ನು ನಾವು ಹೆಂಗೆ ಸಂಭ್ರಮಿಸ್ತೀವೋ SIR ಕೂಡ ಸಂಭ್ರಮಿಸಬೇಕಾಗತ್ತೆ. SIR ನಲ್ಲೂ ಇದು ಮಾಡಬೇಕಾಗತ್ತೆ. ಯಾಕಂದ್ರೆ ಎಲ್ಲಾದ್ರಲ್ಲೂ ನಾವು ನಮ್ಮ ಹಕ್ಕನ್ನ ತಗೊಂತೀವಿ, ನಮ್ಮ ಹಕ್ಕಿದೆ ಬೇಕು ಅಂತ ಅಂದ್ಬಿಟ್ಟು. ಇದು ಕೂಡ ಮತದಾನದ ಹಕ್ಕಲ್ವಾ? ಮತದಾನದ ಹಕ್ಕನ್ನ ಪ್ರಜಾಪ್ರಭುತ್ವ ಕೊಡುವಂತ ಅತಿ ದೊಡ್ಡ ಒಂದು ಶಕ್ತಿ ಅಂದ್ರೆ ಮತದಾನದ ಹಕ್ಕು. ಮತದಾನದ ಹಕ್ಕು ಅಂದಾಗ ಅವಾಗ ಅದು ಏನ್ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ, ಸಾರ್ವಜನಿಕರಾಗಿ ನಾವು ಈ ದೇಶದ ಪ್ರಜೆಯಾಗಿ ನಮ್ಗೆ ಸಿಗುವಂತ ಹಕ್ಕನ್ನ ನಾವು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು. ಇದು ಯಾವುದೇ ಒಂದು ರಾಜಕೀಯ ಪಕ್ಷ ತಗೊಳ್ಳುವಂತದ್ದಲ್ಲ. ಮತ್ತೆ ನೀವು ಹೇಳಿದ್ರಿ ಅಲ್ಪಸಂಖ್ಯಾತರಿದಂತ. ಮೇಡಮ್, ಇವಾಗ ಅಲ್ಪಸಂಖ್ಯಾತರಿದಂದಾಗ ಯಾಕೆ ಈ ದೇಶದ ಪ್ರಜೆ ಆಗಿರ್ಬೇಕಾದಾಗ ನಾವು ಯಾರನ್ನು ಸಪರೇಟ್ ಆಗಂತ ಯಾರನ್ನು ಟ್ರೀಟ್ ಮಾಡಿಲ್ವಲ್ಲ? ಯೋಚನೆಗಳಲ್ಲಾಗ್ಬೋದು ಅವರು ಈ ದೇಶದ ಪ್ರಜೆಗಳು. ಭಾರತದಲ್ಲಿ ವಾಸಿಸುವ ಪ್ರತಿಯೊಬ್ಬರನ್ನು ಕೂಡ ಅಲ್ಪಸಂಖ್ಯಾತ ಸಪರೇಟ್ ಆಗಿ ಅವ್ರಿಗೆ ಕ್ಯಾಟಗರೈಸ್ ಮಾಡ್ಕೊಂತೀರ, ಅವರು ಭಾರತದ ಪ್ರಜೆಗಳನ್ನೇ. ಅವರು ಈ ಒಂದು ಪ್ರತಿಕ್ರಿಯೆ, ಯಾಕಂದ್ರೆ ಇದೇನು ಮೊದಲನೇ ಸತಿ ಈ ತರದ ಪರಿಷ್ಕರಣೆ ಆಗ್ತಾ ಇಲ್ಲ. ಹಿಂದೆ ಭಾರತ ಸ್ವತಂತ್ರ ಆದ್ಮೇಲೆ ಆಗಿರುವಂತ 8-9 ಬಾರಿ ಆಗಿರುವಂತದ್ದು. 8-9 ಬಾರಿ ಆಗಿರ್ಬೇಕಾದಾಗ ಈಗ ರಾಜ್ಯದಲ್ಲಿ ತಾವು ತಗೊಂಡಾಗ ಎಷ್ಟು % ಇದ್ರೆ ಇವತ್ತು ಸರಿ ಸುಮಾರು 12-15% ಇದೆ. ಸ್ವತಂತ್ರಪೂರ್ವದಲ್ಲಿ ತಗೊಂಡಾಗ 10-4 ಇದ್ದಿದ್ದಂತ ಇವತ್ತು ಸುಮಾರು 20-25% ಇರುವಂತ ಸಮುದಾಯ ಇದೆ. ಅಂದ್ರೆ ಈ ಸಮುದಾಯ ಅಷ್ಟು ಹೆಚ್ಚಿಕೊಂಡಾಗ ಹೆಚ್ಚಿಗೆ ಇರಬೇಕಾದಾಗ ಅವಾಗ ಯಾವುದು ಆತಂಕ ಇಲ್ಲ. ಯಾಕೆ ಪ್ರಶ್ನೆ ಬರುತ್ತೆ ಅಂದ್ರೆ
ಈ ಥಾಟ್ಸ್ ಎಲ್ಲ ಜನ್ರೇಟ್ ಆಗೋದು ನಾನೀಗ ಹೇಳೋವಂಥ ವಿಚಾರ ಈ ರಾಜಕೀಯದವ್ರಿಗೆ ಮಾತ್ರ. ಈಗ ನೋಡಿ, ಅಹಿಂದ ನಾಯಕರು ಅಂತ ಸಿದ್ದರಾಮಯ್ಯನವ್ರು ಕರೆಸ್ಕೊಂಡ್ರು. ಕಾಂಗ್ರೆಸ್ ಅಂದಾಗ ಅಲ್ಪಸಂಖ್ಯಾತರು ಅವ್ರ ಕಡೆ ಓಟ್ ಹಾಕ್ತಾರೆ ಅನ್ನುವಂಥ ಮಾತಿದೆ. ಸೊ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಒಂದಾಯ್ತು ನೋಡಿ, ಆಗೊಂದು ಡೇಟಾ ಸಿಕ್ತು. ಸೊ ಆ ಡೇಟಾ ಸಿಕ್ಕ ಮೇಲೆ ಕಾಂಗ್ರೆಸ್ನವ್ರು ಇನ್ನೂ ಹೆಚ್ಚಿಗೆ ಅಲ್ಪಸಂಖ್ಯಾತರ ಜೊತೆ ನಿಂತ್ಕೊಂಡ್ಬಿಟ್ರು ಅನ್ನೋದು ಕೆಲವೊಂದು ವಾದಗಳಿದ್ದಾವೆ. ಯಾಕೆಂದರೆ ಮೋರ್ ದೆನ್ 12% ಅಂದರೆ ಇಟ್ ಈಸ್ ಅ ಬಿಗ್ಗೆಸ್ಟ್ ವೋಟರ್ ಬ್ಯಾಂಕ್ ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ BJPಗೆ ಅದೇ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಡಾಟಾ ಸಿಕ್ತು. ಅಫ್ಕೋರ್ಸ್ ಮೋರ್ ದೆನ್ 12% ಇದ್ದಾರೆ ಅಂದರೆ ಹೌ ಟು ಟಾರ್ಗೆಟ್ ದೆಮ್ ಅಂತಾನ? ಇಲ್ಲ, ಇಲ್ಲಿ ಟಾರ್ಗೆಟ್ ಅನ್ನೋದು ಯಾವುದೂ ಇಲ್ಲ ಮೇಡಮ್ ಅಲ್ಲಿ. ಯಾಕಂದ್ರೆ ನೀವು ಹೇಳಿದಂಥ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವರದಿ ಅದರಲ್ಲಿ ತಾವು ಡಿಸ್ಕೌನ್ಸ್ ಇಲ್ಲೇ ಈ ವೇದಿಕೆಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಎಷ್ಟೋ ಜನ ಗಣತಿದಾರರು ಏನಂತ ಹೇಳಿದ್ರು, ಮನೆಗೆ ಬಂದಿಲ್ಲ, ವೈಜ್ಞಾನಿಕವಾಗಿಲ್ಲ, ಸೈಂಟಿಫಿಕ್ ಆಗಿಲ್ಲ ಅಂತ ಹೇಳಿದಂಥದ್ದು. ಆದರೆ ಇಲ್ಲಿ ಪ್ರತಿಯೊಂದನ್ನು ನೀವು ಹೇಳ್ದಂಗೆ ಈಗ ಎಷ್ಟು ಸಾವಿರ 56 ಸಾವಿರ ಬೂತ್ಗಳಿದೆ. ಅದಕ್ಕಂತಾನೆ BLO ಸರ್ಕಾರದ BLO ಆಫೀಸರ್ಗಳಿದ್ದಾರೆ. ಪ್ರತಿಯೊಂದು ರಾಜಕೀಯ ಪಕ್ಷದ ಕಾರ್ಯಕರ್ತರು BLA 2 ಆಗಿ ಕೆಲಸ ಮಾಡ್ತಿದ್ದಾರೆ. ಈಗ ನನ್ನ ಒಂದು ಕ್ಷೇತ್ರದಲ್ಲಿ ನನ್ನ ಮಿತ್ರ BLA 1 ರವೀಂದ್ರನಾಥ್ ಅಂತ. ಈಗ ನಾನು ಒಂದು ಬೂತ್ ನಲ್ಲಿ BLA 2 ಏನೇ ವ್ಯಕ್ತಿಗಳು ಪಕ್ಷದಲ್ಲಿ ಇದ್ದಿದ್ರು ಕೂಡ ಅವರು ಕೂಡ ಈ ಒಂದು ಪರಿಷ್ಕರಣೆ ಇದ್ರಲ್ಲಿ ಒಂದು ಬೂತ್ ನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಇದೆ. ಅಂದ್ರೆ ಅಷ್ಟು ಸೀರಿಯಸ್ ಆಗಿ ತಗೊಂಡಿರುವಂತದ್ದು. ಅದೇ ತರನೇ ಎಲ್ಲ ರಾಜಕೀಯ ಪಕ್ಷಗಳು ತಗೊಂಡಿರ್ತಾರೆ, ತಗೋಬೇಕು ಕೂಡ. ಯಾಕಂದ್ರೆ ಮತ್ತೊಂದ್ಸತಿ ಇದೆಲ್ಲ ಪ್ರಕ್ರಿಯೆ ಆದ್ಮೇಲೆ ಇದು ಸರಿ ಇಲ್ಲ, ಇದು ತಪ್ಪು ಅಂತ ಆ ತರದಿಲ್ಲ ಮೇಡಮ್ ಅಲ್ಲಿ. ಮತ್ತೆ ಇದೊಂದ್ಸರಿ ಹೇಳಿದಾಗ ಯಾವುದೇ ಅಲ್ಪಸಂಖ್ಯಾತ ಅನ್ನೋ ವರ್ಡ್ ಬರಬಾರ್ದು. ಮತದಾರರು, ರಾಜ್ಯದ ಸಮಗ್ರ ಮತದಾರರ ಪರೀಕ್ಷಣೆ ಇದಾಗುತ್ತೆ. ಎಲ್ಲರೂ ಅದ್ರಲ್ಲಿ ಪಾಲ್ಗೊಳ್ಬೇಕು, ಎಲ್ಲರೂ ಅದ್ರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು, ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಅದ್ರಲ್ಲಿ ಏನು ಕಾಗದ ಪತ್ರಗಳು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದನ್ನ ಪಾಲಿಸಿದ್ರೆ ಸಾಕಾಗುತ್ತೆ. ರೈಟ್. ಹಂಗಾದ್ರೆ ಮಹೇಶ್ ಗೌಡ್ರೆ, SIR ಪರಿಷ್ಕರಣೆ ಆದಮೇಲೆ UPಯಲ್ಲಿ 2,89,00,000, ತಮಿಳುನಾಡಲ್ಲಿ 97 ಲಕ್ಷ, ಗುಜರಾತಲ್ಲಿ 74 ಲಕ್ಷ, ವೆಸ್ಟ್ ಬೆಂಗಾಲಲ್ಲಿ 58 ಲಕ್ಷ, ಮಧ್ಯಪ್ರದೇಶಲ್ಲಿ 43 ಲಕ್ಷ, ಕೇರಳದಲ್ಲಿ 9 ಲಕ್ಷ ಮತದಾರರು ಈ ಪ್ರಕ್ರಿಯೆಯಿಂದ ಹೊಳಗುಳ್ಕೊಂಡ್ರು. ಸೊ SIR ಪ್ರಕ್ರಿಯೆ ಕರ್ನಾಟಕದಲ್ಲೂ ಆಗ್ತಾ ಇದೆ. ಸೊ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಚುನಾವಣಾ ಆಯೋಗದವರು. BJP ಹೇಳಿದ ಕೈಗೊಂಬೆ ರೀತಿ ಕೆಲಸ ಮಾಡೋದು ಚುನಾವಣಾ ಆಯೋಗ. 1% ಇಲ್ಲೂ ಕೂಡ ಚುನಾವಣಾ ಹಕ್ಕನ್ನು ಕಳ್ಕೊತಾರೆ. ಇದೊಂದು ಷಡ್ಯಂತ್ರ. ಚುನಾವಣಾ ಆಯೋಗ ಭಾರತ ದೇಶದಲ್ಲಿ ಪಾರದರ್ಶಕತೆಯನ್ನು ಕಾಪಾಡಲೇಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿ ಇವತ್ತು ಯಾರ್ಯಾರು ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಸಪೋರ್ಟನ್ನು ಮಾಡಿದೆ. ನೀವು ನಮಗೆ ಸಹಾಯ ಮಾಡೋದಕ್ಕೆ ನಿಮ್ಮದೇ ಪಕ್ಷದ ಒಂದೊಂದು ಬೂತ್ಗೆ ಉದಾಹರಣೆಗೆ ಹೇಳ್ಬಿಡ್ತೀನಿ, ಒಂದು ಬೂತ್ನಲ್ಲಿ 1200ಕ್ಕಿಂತ ಹೆಚ್ಚು ಮತದಾರರು ಇರಬಾರ್ದು, 2 ಕಿಲೋಮೀಟರ್ಗಿಂತ ದೂರ ಮತಗಟ್ಟೆ ಇರಬಾರ್ದು. ಇವೆಲ್ಲವನ್ನು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಗಳಿದೆ. ಅದರಲ್ಲಿ BLOಗಳಿದ್ದಾರೆ, BLOಗಳಿಗೆ ಸಹಾಯಕರಿದ್ದಾರೆ. ಮತ್ತೆ ಪ್ರತಿಯೊಂದು ರಾಜಕೀಯ ಪಕ್ಷದ ನಾಟ್ JDS, ಕಾಂಗ್ರೆಸ್, BJP ಎಲ್ಲಾ ಪಕ್ಷಗಳಿಗೂ ಏನ್ ಹೇಳಿದೆ ಚುನಾವಣಾ ಆಯೋಗ ಅಂತ ಹೇಳಿದ್ರೆ, ನೀವು ಏಜೆಂಟರನ್ನ BLA 2ಗಳನ್ನ ನಮ್ಗೆ ಕೊಡಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಜೊತೆಲಿ ಒಳಗೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಈಗಾಗಲೇ 25,284 BLA 2 ಅನ್ನ ಅಪಾಯಿಂಟ್ಮೆಂಟ್ ಮಾಡಲಾಗಿದೆ. ಅವ್ರಿಗೆ ಈಗಾಗಲೇ ನೇಮಕ ಮಾಡಿ ಪರಿಷ್ಕರಣೆಯಲ್ಲಿ ಪಾಲ್ಗೊಳ್ಳಿ ಅಂತೇಳಿ ಚುನಾವಣಾ ಆಯೋಗನ ನೇರವಾಗಿ ID ಕಾರ್ಡ್ ಅನ್ನ ಇಶ್ಯೂಸ್ ಮಾಡಿದೆ. ನಂಬರ್ 1 ಕಾರ್ಯಕರ್ತರಿಗೆ. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಮತದಾರರ ನೋಂದಣಾಧಿಕಾರಿ ಅಥವಾ ಸಹಾಯಕ ಇರ್ತಾರಲ್ಲ, ಕರಡು ಮತದಾರರ ಪಟ್ಟಿಯನ್ನ ಈಗಾಗಲೇ ಆಲ್ರೆಡಿ ಮಾಡಾಗಿದೆ. ಆ ಮತದಾರರ ಪಟ್ಟಿಯಲ್ಲಿ ಏನಾದ್ರೂ ಸಹ ಆ ಒಂದು ನಿರ್ಣಯದಿಂದ ಈ ಚುನಾವಣಾ ನೋಂದಣಿ ನಮ್ಮ ಮನೆಗೆ ಬರ್ತಾನಲ್ಲ, ಕರಡು ಮತದಾರರ ಪಟ್ಟಿಯಲ್ಲಿ ತೆಗೆದುಕೊಂಡು ಅವನೇನಾದ್ರೂ ನಮ್ಮ ಮೇಲೆ ಪ್ರಹಾರ ಮಾಡಿದ್ರೆ, ಅವನಿಂದ ನೀವೇನಾದ್ರೂ ಬಾಧಿತನಾದ್ರೆ ನಿಗದಿತ ಅವಧಿಯ ಒಳಗಡೆ ನೀವು ನೇರವಾಗಿ ಮೇಲ್ಮನವಿಯನ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ಸಲ್ಲಿಸಬಹುದು. ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೂ ನೀವು 66-27 ನಿಮ್ಮ ನಿಯಮವನ್ನ ಓದಲಾಗಿ ಅಲ್ಲೂ ನಿಮ್ಗೆ ನ್ಯಾಯ ದೊರಕಿಲ್ಲ ಅಂತ ಹೇಳಿದ್ರೆ 1950-24 ವಿಧಿಯ ಅನ್ವಯ ನೀವು ನೇರವಾಗಿ ಚುನಾವಣಾ ಅಧಿಕಾರಿಯ ಮುಂದೆ ನೀವು ಪ್ರೊಡ್ಯೂಸ್ ಮಾಡಬಹುದು. ನನ್ನ ಓಟನ್ನ ತೆಗೆದಾಕಿದ್ದಾರೆ ಸರ್, ದಯವಿಟ್ಟು ಇಲ್ಲಿ ನನಗೆ ಮೋಸ ಆಗಿದೆ, ಬಾಧಿತನಾಗಿದ್ದೀನಿ, ಕೈಲಾಗದವರು ಇದ್ದಾರೆ, ವಯಸ್ಸಾದವರು ಇದ್ದಾರೆ, ವೃದ್ಧರಿದ್ದಾರೆ, ಎಲ್ಲರಿಗೂ ಸಹ ನೀವು ಯಾವುದೇ ಕಾರಣಕ್ಕೂ ಬಾಧಿಸಬಾರದು ಅಂತೇಳಿ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದೆ. ಯಾರೋ ವಿದೇಶದಲ್ಲಿ ಇದ್ರಪ್ಪ, ಅವ್ರದ್ದು ವೋಟಿಂಗ್ ಇಲ್ಲಿರುತ್ತೆ, ವೋಟಿಂಗ್ ಇದ್ದಾಗ ಮಾತ್ರ ಬಂದ್ರು,
ಅಂಥವ್ರು ಅವ್ರ ಕುಟುಂಬದವ್ರು ಅರ್ಜಿ ಸಲ್ಲಿಸ್ಬೋದಾ? ನೋಡಿ, ವಿದೇಶದಲ್ಲಿರ್ತಕ್ಕಂಥ ವ್ಯಕ್ತಿ ಭಾರತ ದೇಶದಲ್ಲಿ ಎಲ್ಲಿ ತಾನು ಮೊದಲನೇ ಬಾರಿಗೆ ಉದಾಹರಣೆಗೆ 2003 ಮತದಾರರ ಪಟ್ಟಿಯಲ್ಲಿ ಕರಡು ಮತದಾನ ಆಗಿರ್ತದೆ, ಅವತ್ತು ಯಾರು ನೋಂದಣಿಯನ್ನು ಮಾಡ್ಕೊಂಡಿರ್ತಾರೆ, ನೀವು ಅವರ ಮನೆಗೆ ಈ ನಮ್ಮ ಯಾರು BLOಗಳು ಇರ್ತಾರೆ ನೇರವಾಗಿ 3 ಬಾರಿ ಹೋಗ್ತಾರೆ. 3 ಬಾರಿ ಹೋಗಿ ಆತನಿಗೆ ಇದನ್ನ ಅವ್ರ ಮನೆಗೆ ಬಾಗಿಲಿಗೆ ಅಂಟಿಸ್ತಾರೆ, ನೀವು ಇದ್ದೀರಾ ಅಂತ. ಅಕಸ್ಮಾತ್ ಆ ವ್ಯಕ್ತಿ ಇಲ್ಲಿ ಬರ್ದೇನೂ ಸಹ ಅವನು ಮತ್ತೆ ಅವನನ್ನು ಚುನಾವಣೆ ಮತದಾರರ ಪಟ್ಟಿಯಲ್ಲಿ ಉಳಿಸ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ, ಚುನಾವಣಾ ಮತದಾರರ ಒಂದು ಇನ್ಸ್ಟ್ರಕ್ಷನ್ಸ್ ಏನ್ ಕೊಟ್ಟಿದೆ ಭಾರತ ಚುನಾವಣಾ ಆಯೋಗ, ಇನ್ಸ್ಟ್ರಕ್ಷನ್ ಅಲ್ಲಿ ಹೇಳಿದೆ ಅವ್ರಿಗೆ ಸ್ವತಃ ಒಂದು ಆನ್ಲೈನ್ ಪ್ರಕ್ರಿಯೆಯನ್ನು ಸಹ ಕೊಟ್ಟಿದೆ. ಆನ್ಲೈನ್ ಪ್ರಕ್ರಿಯೆಯಲ್ಲಿ ಅವರು ಅಲ್ಲೇ ಇದ್ಕೊಂಡು ತಮ್ಮ ಚುನಾವಣೆಯ ವೋಟ್ ಅನ್ನ ಮಾಡ್ಕೋಬಹುದು. ಉದಾಹರಣೆಗೆ ಹೋದ ಬಾರಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂತ ರಾಹುಲ್ ಗಾಂಧಿ ಅವರು ಒಂದು ಹರಿಯಾಣ ಚುನಾವಣೆಯಲ್ಲಿ ನಡೆದಂತ ಸಂದರ್ಭದಲ್ಲಿ ಯಾವುದೋ ಒಂದು ಮಾಡೆಲ್ ಹೆಸರು ಬಂದ್ಬಿಟ್ಟಿದೆ ಅಂತೇಳಿ ಇದು ಮಾಡಿದ್ರು. ಆ ಮಾಡೆಲ್ ಹೆಸರನ್ನ ಇಲ್ಲಿ ತೆಗೆಯೋದಕ್ಕೆ ಈಗ ಅವಕಾಶ ಇದೆ. ಓಕೆನಾ? ಇವತ್ತು ಇಲ್ಲಿ ತೆಗಿತಾರೆ. ಯಾರ್ಯಾರು ತಮ್ಮ 2003 ಒಂದು ಕರಡು ಪ್ರತಿಯಲ್ಲಿ ಭಾಗವಹಿಸಿದ್ರು ಅವ್ರು ಯಾರು ಹಂಚ್ಕೋಬೇಕಾಗಿಲ್ಲ. 2003 ನಂತರ ಕರಡು ಪಟ್ಟಿಯಲ್ಲಿ ಭಾಗವಹಿಸಿಲ್ಲ ಅಂತ ಹೇಳಿದ್ರೆ ನಿಮ್ ಮನೆಗೆ ಬರ್ತಾರೆ. ನಾನು ಹೇಳ್ದಂಗೆ ಈಗಾಗಲೇ ಎನಾಮಿನೇಷನ್ ಫಾರಂ ನಿಮ್ದೆಲ್ಲ ಫೈನಲ್ ವೆಬ್ಸೈಟ್ ಅಂತ ಹೇಳಿದ್ರೆ https.co.karnataka.gov.in. ಈಗ ನಾನು ಹೇಳಿದೆ, ಈ ಪರಿವಿಡಿಯನ್ನ 3 ರಾಜಕೀಯ ಪಕ್ಷಗಳಿಗೆ ಕರ್ನಾಟಕದಲ್ಲಿ ಕೊಡಲಾಗಿದೆ ಚುನಾವಣಾ ಆಯೋಗ. ಇಲ್ಲಿ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ಯಾವನ್ನ ಇದನ್ನ ವೆಬ್ಸೈಟ್ ಅನ್ನ ನೀವು ತಲುಪೋದು ಅಂತಾನು ಸಹ ಹೇಳಲಾಗಿದೆ. ಅದರಿಂದ ಸಾಮಾನ್ಯರು ಹೆಂಗ್ ತಿಳ್ಕೊ BLO ಥ್ರೂ ಸಿಗುತ್ತೆ ಅಂತ ಫಾರಿನ್ ನಲ್ಲಿ ಅಂತ ಹೇಳಿದ್ರಲ್ಲ, ಹೊರ ರಾಷ್ಟ್ರದಲ್ಲಿ ಇರ್ತಕ್ಕಂಥವ್ರು ಅಂತ. ಅದರಿಂದ ಇಲ್ಲಿ ಏನು ಅಂತ ಹೇಳಿದ್ರೆ ಮೇಡಮ್, SIR ಪ್ರಕ್ರಿಯೆ ಆಗ್ತಾ ಇರೋದು ರಿಯಲಿ ಗ್ರೇಟ್. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ದಿವ್ಯಶ್ರೀ ಮೇಡಮ್ ಇಲ್ಲಿವರೆಗೂ ನಿಮ್ದು ಬ್ಲಾಕ್ ಅಂಡ್ ವೈಟ್ ಫೋಟೋ ಇತ್ತು. ನೀವೇನಾದ್ರೂ ಬ್ಲಾಕ್ ಅಂಡ್ ವೈಟ್ ಫೋಟೋದಲ್ಲಿ 10 ವರ್ಷದಿಂದ ಇದ್ದುದೇ ಬೇರೆ, ಇವತ್ತು ಬೇರೆ. ನೀವೇನಾದ್ರೂ ಏರ್ಪೋರ್ಟ್ ಹೋದ್ರೆ ನಿಲ್ಲಿಸ್ತಾರೆ ಪಕ್ಕದಲ್ಲಿ. ಆದ್ರೆ ಇವತ್ತು ನೀವು ಇಲ್ಲ, ನಂದು ಅವತ್ತು ಫೋಟೋ ಸರಿ ಇಲ್ಲ, ನಾನು ಕಲರ್ ಫೋಟೋ ಕೊಡ್ತೀನಿ, ಇದಾಕಳಿ ಅಂದ್ರೆ ಇವತ್ತು ಆಗ್ತಾರೆ. ಓಕೆ, ಗಾಟ್ ಇಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂತಹ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಕುಮಾರ್. ಸ್ವಲ್ಪ ಲೇಟಾಗಿ ಬಂದಿದ್ರಿಂದಾಗಿ ಸುಮಾರು ಪ್ರಶ್ನೆ ಇದೆ, ಒಂದೊಂದೇ ಕೇಳ್ಬಿಡ್ತೀನಿ, ಉತ್ತರ ಹೇಳ್ತಾ ಹೋಗಿ. DK ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು ಇವತ್ತು SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯದ ಜನತೆಗೆ ಒಂದು ಸಂದೇಶ ಕೊಟ್ಟಿದ್ದಾರೆ, ಗೋ ಹೆಡ್, ನಾನು ಕೂಡ ಭಾಗಿಯಾಗಿದ್ದೀನಿ, ನೀವು ಕೂಡ ಭಾಗಿಯಾಗಿ ಅಂಥೇಳಿ. ಅದಕ್ಕೆ ನನಗೆ ರಿಯಾಕ್ಷನ್ ಬೇಕು. ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರು, ನನಗೊಂದಷ್ಟು ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಮೊದಲು ಚುನಾವಣಾ ಆಯೋಗ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಉತ್ತರ ಬಂದ ನಂತರ SIR ಭಾಗಿಯಾಗ್ತಾರಾ ಅಥವಾ SIR ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಭಾಗಿಯಾಗ್ತಾರಾ ಇಲ್ವಾ, ಆ ಕ್ಲಾರಿಟಿ ಕೊಡಬೇಕು. ಮತ್ತು ಈ SIR ಪ್ರಕ್ರಿಯೆಯಲ್ಲಿ ನಿಮಗೆ ಕಾಣ್ತಿರೋ ಲೋಪಗಳೇನು, ಈ 3 ಪ್ರಶ್ನೆಗೆ ಉತ್ತರ. ನಾನು ಈ SIR ಏನು ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ, ಒಟ್ಟು 19 ರಾಜ್ಯಗಳಲ್ಲಿ ನಡೀತಾ ಇದೆ, 3 ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲ ಕಡೆ ಏನು ನಡೀತಾ ಇದೆ, ಸ್ವಾಗತ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಸ್ವಾಗತ ಮಾಡ್ತೇವೆ. ಸ್ವಾಗತ ಮಾಡ್ತೇನೆ. ಅದರೊಳಗಡೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅವರ ಧರ್ಮಪತ್ನಿ ಇಬ್ಬರೂ ಕೂಡ ಇಂದು ಕರ್ನಾಟಕದ ಈ SIR ಪ್ರಕ್ರಿಯೆಗೆ ಎಲ್ಲ ಪ್ರಜೆಗಳು ಸಂವಿಧಾನದ ಅಡಿಯಲ್ಲಿ ತಮಗಿರುವಂಥ ಹಕ್ಕಿನ ಅಡಿಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳೋದು, ಮತ್ತು ಯಾರು ತೀರೋಗಿದ್ದಾರೆ ಅಥವಾ ಯಾರು ಅರ್ಹರಲ್ಲ ಅವ್ರದ ಪಟ್ಟಿಯಿಂದ ತೆಗೆಯೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಕೂಡ ಹೇಳಿದ್ದಾರೆ. ಮತ್ತು ಅದಕ್ಕೆ ಬೇಕಾಗಿದ್ದಂಥ ಸಂಬಂಧಪಟ್ಟ ದಾಖಲೆಗಳನ್ನು ನೀಡಿ SIR ಪ್ರಕ್ರಿಯೆಯಲ್ಲಿ ತಮ್ಮ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರಿದೆಯಾ ಅಂತ ಖಚಿತಪಡಿಸ್ಕೊಳ್ಳಿ. ಖಚಿತಪಡಿಸ್ಕೊಂಡ್ರೆ ನಮ್ಮ ಗ್ಯಾರಂಟಿ ಕೂಡ ಖಚಿತವಾಗಿ ನಿಮ್ಗೆ ಸಿಗುತ್ತೆ ಅನ್ನೋದನ್ನು ಹೇಳಿದ್ದೇವೆ. ತಪ್ಪೇನಿದೆ ಅದರಲ್ಲಿ ಏನೂ ಇಲ್ಲ. ಮತ್ತೊಂದು, ಖರ್ಗೆ ಅವ್ರ ಬಗ್ಗೆ ತಾವು ಹೇಳಿದ್ರಿ. ಪ್ರಿಯಾಂಕ್ ಖರ್ಗೆ ಅವರು ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಹೌದು, 10 ಪ್ರಶ್ನೆಗಳನ್ನು ಕೇಳಿದ್ದೇವೆ ನಾವು. ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಈಗ ತಮಿಳುನಾಡಲ್ಲಿ ನೋಡಿದ್ದೇವೆ, ಬಿಹಾರಲ್ಲಿ ನೋಡಿದ್ದೇವೆ, ಇದೇ SIR ಪ್ರಕ್ರಿಯೆ. ಮತ್ತು ಪಶ್ಚಿಮ ಬಂಗಾಳದಲ್ಲೂ ನೋಡಿದ್ದೇವೆ, ಕೇರಳದಲ್ಲೂ ನೋಡಿದ್ದೇವೆ. ಎಲ್ಲೆಲ್ಲಿ ಏನೇನು ಲೋಪ ಆಗಿತ್ತೋ ಆ ಪ್ರಶ್ನೆಗಳಿಗೆ ಆ ಲೋಪಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದೇವೆ. ನೋಡಿ, ಎಲ್ಲೆಲ್ಲಿ ಎಷ್ಟೆಷ್ಟು ಲಕ್ಷ ಜನ ಮತದಾರರನ್ನ ಹೊರಗಡೆ ಇಟ್ಟರು, ಯಾರನ್ನು ಒಳಗಡೆ ಸೇರಿಸ್ಕೊಂಡ್ರು, ಆಯಿತು ಅನರ್ಹರು, ಇವ್ರು ಯಾರು ನುಸುಳುಕೋರು, ಮತ್ತು ಇವರು ಭಯೋತ್ಪಾದಕರು, ಅವರು ಆ ದೇಶದವ್ರು ಈ ದೇಶದವ್ರು ಬಂದು ಸೇರ್ಕೊಂಡ್ಬಿಟ್ಟವ್ರೆ ಅಂತ ಹೇಳಿದ್ದಾರೆ. ಯಾರ್ಯಾರನ್ನ ಎಷ್ಟು ಜನರನ್ನ ದೇಶದಿಂದ ಹೊರಗಡೆ ಹಾಕಿದ್ರಿ ಆ ಪಟ್ಟಿ ಹಿಡ್ಕೊಂಡು, ಇದು ಭಾಳ ಮುಖ್ಯ. 2002ರಲ್ಲಿ ನಡೆದಿದ್ದಂಥ ಇದು ಏನೋ ಮತದಾರರ ಪರಿಷ್ಕರಣೆ ಪಟ್ಟಿ ಏನಾಗಿತ್ತು, ಈಗ ಸ್ಪೆಷಲ್ ಇಂಟೆನ್ಸಿವ್ ರಿಸರ್ವ್ ಇದು ಅಂತ ಹೇಳಿದ್ದಾರೆ. ಈ ಸ್ಪೆಷಲ್ ಅನ್ನೋ ಪದ ಯಾಕೆ?
ಯಾರನ್ನು ಉಳ್ಸೋಕ್ಕೆ ಸ್ಪೆಷಲ್ ಅನ್ನೋ ಪದ? ಅಲ್ಲಿ ಒಂದು ಪ್ರಶ್ನೆ ಇದೆ ನಮಗೆ. ಏನು ಅಂತಂದರೆ, ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಕ ಮಾಡುವಾಗ ಅನುಸಾರವಾಗಿ ನಡ್ಕೊಂಬಂದಿದ್ದಂಥ ಆಯ್ಕೆ ವಿವರಗಳಲ್ಲಿ ವಿರೋಧ ಪಕ್ಷದ ನಾಯಕರು, ಭಾರತ ದೇಶದ ಮುಖ್ಯ ನ್ಯಾಯಾಧೀಶರು, ಪ್ರಧಾನಮಂತ್ರಿಗಳು ಇರಬೇಕಾಗಿತ್ತು. ಇಲ್ಲಿ ಮುಖ್ಯ ನ್ಯಾಯಾಧೀಶರನ್ನು ತೆಗೆದುಹಾಕಿ ಗೃಹ ಮಂತ್ರಿಗಳು, ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕರನ್ನು ಇಟ್ಕೊಂಡು ಒಬ್ಬ ಚುನಾವಣಾ ಆಯೋಗದ ಆಯುಕ್ತರನ್ನು ಮಾಡಿ, ಆ ಚುನಾವಣಾ ಆಯುಕ್ತರಿಗೆ ಈ ದೇಶದ ರಾಷ್ಟ್ರಪತಿಗಳಿಗೆ ಇಲ್ಲದೆ ಇರುವಂಥ ಒಂದು ರಕ್ಷಣೆ ಮತ್ತು ಅವ್ರಿಗೆ ಯಾವುದೇ ಪ್ರಶ್ನಾತೀತವಾದಂಥ ಹಕ್ಕನ್ನು ಭಾರತ ಸರ್ಕಾರ ನೀಡಿರೋದು ಯಾಕೆ? ಈ SIR ಮಾಡೋದಕ್ಕೆ ಅಥವಾ EVM ಮುಖಾಂತರ, ಆಮೇಲೆ ಅವ್ರು ರಿಟೈರ್ಡ್ ಆದಮೇಲೆ ಯಾವ ಹುದ್ದೆ ಕೊಡೋದಕ್ಕೆ? ಪ್ರಶ್ನಾತೀತರು ಅವರು, ರಾಷ್ಟ್ರಪತಿಗಳು ಪ್ರಶ್ನಾತೀತರಲ್ಲ, ಆದರೆ ಇವರು ಪ್ರಶ್ನಾತೀತರು. ಇವ್ರ ಮೇಲೆ ಯಾವುದೇ ರೀತಿಯ ಭಾರತದಲ್ಲಿರುವಂಥ ಈಗ ಇರುವಂಥ ಕಾನೂನುಗಳು, ಸಂವಿಧಾನದ ಅಡಿಯಲ್ಲಿರುವಂಥ ಕಾನೂನುಗಳು ಅವ್ರಿಗೆ ಅನ್ವಯ ಆಗೋದಿಲ್ಲ. ಆ ಥರದ ಒಂದು ಸ್ಪೆಷಲ್ಲು ಇದನ್ನು ಯಾಕೆ ಕೊಟ್ಟಿದ್ದಾರೆ? ಇಲ್ಲ ಅನುಮಾನ ಇದೆಯಲ್ವಾ ಇಲ್ಲಿ? ಇಷ್ಟೆಲ್ಲ ಪ್ರಶ್ನೆ ಮಾಡುವಂತ ಕುಮಾರ್ ಅವರು, ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರು ಮತ್ತು ನಿಮ್ಮ ನಾಯಕರು ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು SIR ಒಳಪಡ್ತೀರಾ ಇಲ್ವಾ? ಖಂಡಿತ ಒಳಪಡ್ತೀವಿ. ನಮ್ಮ ಅಕ್ಕನ ಕಳ್ಕೊಳ್ಳೋಕೆ ನಾವೇನು ತಯಾರಿಲ್ಲ. ಆದರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲೇಬೇಕಾಗಿದೆ. ಅವರು ಕೊಡದೆ ತಪ್ಪಿಸ್ಕೊಳ್ಳೋದು, ಇದು CCTV ಕಳೆದಾಕ್ಬಿಟ್ಟಿದ್ದೀವಿ ಅನ್ನೋದು, ಬೆಂಕಿ ಬಿದ್ದುಬಿಟ್ಟಿದೆ ಅನ್ನೋದು, ಅದನ್ನು ನೀವು ಕೇಳಂಗೆ ಇಲ್ಲ ಅನ್ನೋದು, ಆ EVM ಮಿಷಿನ್ನ ನೀವು ಚೆಕ್ ಮಾಡಂಗೆ ಇಲ್ಲ ಅನ್ನೋದು, ಮತದಾರ ಪಟ್ಟಿಯನ್ನು ಇದಕ್ಕೆ ಏನೋ ವೆಬ್ಸೈಟ್ ಇದೆಲ್ಲ ಹೇಳಿದ್ರಲ್ಲ ಈಗ, ಅದಕ್ಕೆ ಆಗದೆ ಇರೋದು, ಈ ಕಳ್ಳತನಗಳನ್ನೆಲ್ಲ ಬಿಡಿ. ಯಾರನ್ನ ರಕ್ಷಣೆ ಮಾಡೋದಕ್ಕೆ ಈ ಮೋಸ ಮಾಡ್ತಿದ್ದೀರಿ? ಮೊನ್ನೆ ಅಷ್ಟೇ ಪಶ್ಚಿಮ ಬಂಗಾಳದಲ್ಲಿ ನಿಮಗೆ ಕಡಾಖಂಡಿತವಾಗಿ ಕುತ್ತಿಗೆಗೆ ಬರುತ್ತೆ ಅನ್ನೋದು ಗೊತ್ತಿದ್ದೆ ಆ ಇಡೀ ಕಟ್ಟಡಕ್ಕೆ ಬೆಂಕಿ ಇಕ್ಕಿದ್ದೀರಿ. ಬೆಂಕಿ ಇಕ್ದವ್ರು ಯಾರು? ಯಾಕೆ ಬಿತ್ತು? ಅದೆಂಗ್ ಬೀಳುತ್ತೆ? ಎಲ್ಲ ಪ್ರಶ್ನೆ ದೇಶದ ಜನರ ಮುಂದೆ ಇದೆ. ಇದು ಕಳ್ಳತನ, ಪೂರ್ಣ ಪ್ರಮಾಣದ ವೋಟ್ ಚೋರಿಯ ಮತ್ತೊಂದು ಭಾಗ. SIR ಅಲ್ಲಿ ಈಗ ಏನ್ ನೀವು ಯಾವ್ಯಾವ ರಾಜ್ಯದಲ್ಲಿ ಇವ್ರು ಕಳ್ಳರು ಸುಳ್ಳರು ವಿದೇಶದಿಂದ ಬಂದಿರೋ ಅವರು ಎಷ್ಟು ಜನರನ್ನು ಕಳಿಸಿದ್ದಾರೆ? ಪಟ್ಟಿ ಹೇಳಲೇ ಇಲ್ಲ ಇವತ್ತವರೆಗೂ. ಚುನಾವಣೆಗಳು ಕಳೆದಾಗಲೇ 1 ತಿಂಗಳ ಮೇಲಾಗಿದೆ, ಕೆಲವು ಕಡೆ 3 ತಿಂಗಳಾಗಿದೆ, ಒಂದೊಂದು ಕಡೆ 1 ವರ್ಷ ಆಗಿದೆ. ದೇಶದಲ್ಲಿ ಅದನ್ನು ಕೂಡ ಬಹಿರಂಗಪಡಿಸ್ಬೇಕಾಗಲ್ವೇ? ಇವರು ಕಾಲಾದನ್ನು ತರ್ತೀವಿ ಅಂತೇಳಿ ಇವತ್ತರೆಗೂ ತರಲಿಲ್ವಲ್ಲ, ಅದೇ ಥರದ್ದು ಇದು ಕಾರ್ಯಕ್ರಮ. ಮತ್ತೊಂದು, ನೀವು ನನ್ನನ್ನು ಇನ್ನೊಂದು ಪ್ರಶ್ನೆ ಕೇಳಿದ್ದೀರಿ. ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ, ಪ್ರಜಾತಂತ್ರದ ಇದೊಂದು ಹಬ್ಬ ಚುನಾವಣೆ ಅನ್ನೋದು. SIR ಅನ್ನೋದು ನಾವು ಕೂಡ ಹಬ್ಬ ಅನ್ನೋದನ್ನು ಸ್ವಾಗತಿಸ್ತೀವಿ. ಕಡ್ಡಿ ಅಲ್ಲಾಡ್ಸಕ್ಕೆ ಹೋಗಿದ್ದಾರೆ ಅವರು ಇವರು ಅನ್ನೋ ಮಾತುಗಳೆಲ್ಲ ಇದೆಯಲ್ಲ, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋದು ಚುನಾವಣಾ ಆಯೋಗ, ಯಾವುದೇ ಪಕ್ಷದವರಲ್ಲ. ಯಾವುದೇ ಪಕ್ಷದವರು ಆ ಪದಗಳು ಬಳಸುವಾಗ ಜೋಪಾನ ಬಳಸಬೇಕು. ನಮಗೆ ಇರುವಂಥ ಅನುಮಾನಗಳು, ಚುನಾವಣಾ ಆಯೋಗ ಎತ್ತಿ ತೋರಿಸಿರುವಂಥ ಲೋಪಗಳನ್ನು ಪ್ರಶ್ನೆ ಮಾಡೋಕ್ಕೆ ನಮಗೆ ಭಾರತದ ಸಂವಿಧಾನ ಅಧಿಕಾರ ಕೊಟ್ಟಿದೆ. ಅದರ ಪ್ರಕಾರ ಸ್ವಾತಂತ್ರ್ಯ ಇದೆ. ಹಂಗೆ ಸಂವಿಧಾನದಲ್ಲಿ, ನೀವು ಹೇಳೋ ಸಂವಿಧಾನದಲ್ಲಿ ಇನ್ನೊಂದು ಅವಕಾಶ ಇದೆ, ಪ್ರಶ್ನೆ ಕೇಳೋ ಅವಕಾಶ. ಖರ್ಗೆ ಅವರು ಮತ್ತು ಕುಮಾರ್ ಅವರು ಮರ್ತಿದ್ದಾರೆ ಅಂತ ಅನ್ಸುತ್ತೆ. ನ್ಯಾಯಾಲಯಕ್ಕೆ ಹೋಗ್ಬೋದಾಗಿತ್ತು, ನೀವು ಯಾಕೆ ಹೋಗಿಲ್ಲ? ಈಗ ಕರ್ನಾಟಕದಲ್ಲಿ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಹೋಗ್ತೇವೆ. ಹೌದಾ? ಬಿಡ್ತೇವಾ? ರೈಟ್. ಸುಲಭವಾಗಂತೂ ಬಿಡೋದಿಲ್ಲ. ನಾವು ಕಾಯ್ತಿದ್ದೇವೆ. ಆಗಸ್ಟ್ ಜಾಣತನ ಏನ್ ಗೊತ್ತಾ ಸರ್, ಮೇಡಮ್, ಸ್ಟಾರ್ಟ್ ಆಗ ಮುಂಚೆ ಹೋಗಿ ಸ್ಟೇ ಸ್ಟೇ ಬೇಕಾಗಿಲ್ಲ ನಮ್ಗೆ. ನಾವು ಕರ್ನಾಟಕದಲ್ಲಿ ಏನು 5,59,00,000 ಎಷ್ಟು ಚಿಲ್ಲರೆ ಇದೆಯಲ್ಲ, ಅದರಲ್ಲಿ ಏನು ಲೋಪ ಇದೆ, ಏನು ಸರಿ ಇದೆ, ಇಲ್ಲ ಯಾರು ವೋಟರು, ಆಮೇಲೆ ನಾವು ತೋರಿಸಿದ್ವಲ್ಲ ಎಲ್ಲೆಲ್ಲಿ MP ಚುನಾವಣೆ, MLA ಚುನಾವಣೆಯಲ್ಲಿ ಒಂದು ನಿಮಿಷ ನಿಜವಾದ ನ್ಯಾಯಕ್ಕೆ ನಾವು ಕಾಯ್ತಿದ್ದೇವೆ. ಇಲ್ಲಿ ತೋರಿಸ್ಲಿ ಕರ್ನಾಟಕದಲ್ಲಿ ನಾವು ಕಡಾಖಂಡಿತವಾಗಿ ಎಲ್ಲೋಗ್ಬೇಕು ಅದನ್ನು ನಾವು ಮಾಡ್ತೀವಿ. ಆಮೇಲೆ ಮೇಡಮ್, ಇನ್ನೊಂದು ನಿಮಗೆ ಜ್ಞಾಪಕ ಇರಲಿ, ಚುನಾವಣಾ ಆಯೋಗದ ವಿರುದ್ಧ ಯಾವುದೇ ಅರ್ಜಿ ಹಾಕಂಗಿಲ್ಲ ಅನ್ನೋದನ್ನ ಈಗಾಗಲೇ ಭಾರತ ಸರ್ಕಾರ ಸ್ಪಷ್ಟಪಡಿಸಾಗಿದೆ. ಏನನ್ನೂ ಕೇಳಬಾರ್ದು ಅನ್ನೋದನ್ನು ಹೇಳಾಗಿದೆ. ಈಗ ಮಮತಾ ಬ್ಯಾನರ್ಜಿ ಅವರು ಕೇಳಿದ ಯಾವ್ಯಾವ ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ ಉತ್ತರ ಕೊಟ್ಟಿದೆ. ದೇಶದ ಜನ ನೋಡಿದ್ದಾರೆ. ಈ ಸುಳ್ಳಾಟ, ಕಳ್ಳಾಟ ಯಾರು ನಡೆಸ್ತಿದ್ದಾರೆ, ವೋಟ್ ಚೋರಿ ಮುಖಾಂತರ ಯಾರು ಅಧಿಕಾರ ನಡೆಸ್ತಿದ್ದಾರೆ, ಇಡೀ ಭಾರತ ದೇಶದ ಜನಕ್ಕೆ ಗೊತ್ತಿದೆ. ಪಾಠ ಕಲಿಸ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ. SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಘನತೆವೆತ್ತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ನಾನು ಕೂಡ SIR ಪ್ರಕ್ರಿಯೆ ಒಳಪಟ್ಟಿದ್ದೀನಿ, ನಿಮ್ಮ ಮತದಾನದ ಚುನಾವಣೆಯ ಹಕ್ಕನ್ನು ಉಳಿಸ್ಕೊಳ್ಬೇಕು ಅನ್ನೋದಾದ್ರೆ ಡೆಫಿನೆಟ್ಲಿ SIR ಪ್ರಕ್ರಿಯೆ ಒಳಗೆ ಒಳಪಡಬಹುದು ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ.
ವ್ಯತಿರಿಕ್ತವಾಗಿ ಅದೇ ಪಕ್ಷದ ಕಾಂಗ್ರೆಸ್ನ ಪ್ರಿಯಾಂಕ್ ಖರ್ಗೆ ಅವರು ನಮ್ಗೆ ಹಲವಾರು ಪ್ರಶ್ನೆಗಳಿದ್ದಾವೆ, ನಮ್ಗೆ ಇದಕ್ಕೆ ಉತ್ತರ ಬೇಕು ಅನ್ನುವಂತಹ ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾರೆ. ಇದೊಂದು ರೀತಿ ಡೆಫಿನೆಟ್ಲಿ ವಯಸ್ಸ ಅನ್ನೋ ರೀತಿ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಎನಿಹೌ ಆದರೂ ಕೂಡ ಜನಸಾಮಾನ್ಯರು ನೀವು ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಬೇಕು ಅನ್ನೋದಾದರೆ ಸರಿಯಾದ ಡೇಟಾ ಇಟ್ಕೊಳ್ಳಿ. ಮೂರು ಸತಿ ವಿಸಿಟ್ ಮಾಡ್ತಾರೆ, ಬಂದ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೆಫಿನೆಟ್ಲಿ ಸರಿಯಾಗಲಿ, ನೀವು ನಿಮ್ಮ ಹಕ್ಕನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸರಿಯಾದಂಥ ಕ್ರಮವನ್ನು ತಗೊಳ್ಳಿ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಬರ್ತಿದ್ದಾವೆ, ಅವಕ್ಕೂ ಕೂಡ ಕಡಿತ ಆಗಬಹುದು. ಈ ರೀತಿಯ ಒಂದಷ್ಟು ಪ್ರಶ್ನೆಗಳಿರೋದ್ರಿಂದಾಗಿ ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಇಲ್ಲೊಂದಷ್ಟು ಪ್ರಶ್ನೆಗಳಿದ್ದಾವೆ, ಕಾಂಗ್ರೆಸ್ನವ್ರು ಎತ್ತಿರುವಂಥ ಪ್ರಶ್ನೆಗಳು. ಯದುಕುಮಾರ್ ಗೌಡ್ರೆ, ಚುನಾವಣಾ ಆಯೋಗಕ್ಕೆ ನಾವು ಪ್ರಶ್ನೆ ಕೇಳ್ತೀವಿ, ನೋಡಿದ್ರೆ ಬಿಜೆಪಿಯವರು ಆನ್ಸರ್ ಮಾಡ್ತಾರೆ. ಚುನಾವಣಾ ಆಯೋಗದ ಪ್ರಕ್ರಿಯೆ ಬಗ್ಗೆ ನಮಗೆ ಸಂಶಯ ಇದೆ, ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಇದುವರೆಗೂ ಕೂಡ ಉತ್ತರ ಕೊಟ್ಟಿಲ್ಲ. ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಕಾಂಗ್ರೆಸ್ನವ್ರು ಕೇಳಿದ್ದಾರೆ. ನಿಮ್ಮ ಉತ್ತರ ಏನಿದಕ್ಕೆ? ಮೇಡಮ್, ನಾನೇನು ಚುನಾವಣೆ ಆಯೋಗದ ವಕ್ತಾರನಲ್ಲ, ನನ್ನ ಪಕ್ಷದ ವಕ್ತಾರ. ಹೇಗೆ ನಮ್ಮ ಮಿತ್ರರಾದ ಮಹೇಶ್ ಗೌಡರು ಹೆಂಗೆ ಚುನಾವಣೆ ಆಯೋಗದ ಪ್ರತಿ ಏನಿದೆ ಅದನ್ನ ಕೂಲಂಕುಷವಾಗಿ ಒಂದು ಸತಿ ಓದಿದ್ರೆ ಪ್ರತಿಯೊಂದು ಅರ್ಥ ಆಗುತ್ತೆ. ನಿಮ್ ಏನ್ ಕ್ಲಾರಿಫಿಕೇಶನ್ ಸಿಗುತ್ತೋ ಪ್ರತಿ ಸತಿ ಓದಿದಾಗ್ಲೂ ಒಂದು ಕ್ಲಾರಿಫೈ ಆಗ್ತಾನೆ ಹೋಗುತ್ತೆ. ಮತ್ತೆ ಇದೇನು ಸಡನ್ ಆಗಿ ಇವತ್ತು ಬಂದಿದ ತಕ್ಷಣ ನಾಳೆನೆ SIR ಅಂತ ಹೇಳಿದಂಥದ್ದಲ್ಲ. ಇದಕ್ಕೆ ಸುಮಾರು ಕಾರ್ಯಗ್ರಹ ಎಲ್ಲಾ ಏನಂತಾರೆ ರಾಜಕೀಯ ಪ್ರತಿನಿಧಿಗಳನ್ನ ಕರೆದಿ ಚುನಾವಣಾ ಆಯೋಗ ಆ ಕ್ಷೇತ್ರದಲ್ಲಿ ಸೆಂಟ್ರಲೈಸ್ಡ್ ಆಗಿ ಡಿಸೆಂಟ್ರಲೈಸ್ಡ್ ಆಗು ಕೂಡ ಮಾಡಿದ್ದಾರೆ. ಚುನಾವಣಾ ಪ್ರಕ್ರಿಯೆ ಇದ್ರಲ್ಲಿ ಭಾಗವಹಿಸಿದ್ದಾರೆ. ಸೊ ಇದೇನೋ ಯಾವುದೋ ಗೊತ್ತಿಲ್ಲದೆ ಇರುವಂತ ಒಂದು ಸೆಟ್ ಆಫ್ ಪೇಪರ್ಸ್ನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಡ್ತಾ ಇರೋಂಥದ್ದಲ್ಲ. ಇಲ್ಲ ಕಣ್ಮುಚ್ಚಿ ಕಣ್ ಕಟ್ಬಿಟ್ಟು ತಗೊಳ್ಳಿ ನೀವೆಲ್ಲ ಹೋಗಿ ಅಂತಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬ BLA 2 ಕೂಡ ಒಂದು ಸ್ಪೆಷಲ್ ಪ್ರೋಗ್ರಾಮ್ಸ್ ಮಾಡಿ ಅರ್ಥ ಮಾಡಿಸಿದ್ದಾರೆ ಹೇಗೆ ಮಾಡಬೇಕು ಏನ್ ಮಾಡಬೇಕು ಅಂತ. ಅಂಡ್ ಈ ತರ ಕಾರ್ಯಕ್ರಮಗಳನ್ನ ಪ್ರತಿ ರಾಜಕೀಯ ಪಕ್ಷಗಳು ಅವರವರ ಇದ್ರಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಇದು ಯಾವುದನ್ನು ಕಣ್ಣ ಮುಚ್ಚಾಲೆ ಆಟ ಅಲ್ಲ ಮೇಡಮ್. ಅದಲ್ಲಿ ಆದ್ರೆ ಹೇಳುವಂತ ರೀತಿ ಹೇಳುವಂತ ನೀತಿ ಅದು ಇರಬೇಕಾಗತ್ತೆ. ಯಾಕಂದ್ರೆ ನಾವು ಯಾವುದೇ ಒಂದು ಪ್ರಕ್ರಿಯೆ ಹೋಗ್ಬೇಕಾದಾಗ ಇದನ್ನ ನಾವು ಶುದ್ಧೀಕರಣ ಅಂತ ಕರಿತೀವಿ. ಯಾವುದೇ ಇದಾಗ್ಲೂ ಕೂಡ ಇವ್ರು ಹೇಳ್ತಾ ಬೇರೆ ಕಳ್ಳಾಟ ಮತ್ತೆ ಸುಳ್ಳು ಇದಂತ. ಈಗ ನೀವು ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇದ್ದೀರಲ್ಲ, ಯಾಕೆ ಮಾಡ್ತಾ ಇದ್ದೀರಾ? ಅದಕ್ಕೆ ನೀವು ಉತ್ತರ ಕೊಡ್ತೀರಾ, ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ತಲುಪಬೇಕು. ಅದೇ ರೀತಿಗೆನೆ ಚುನಾವಣೆ ಆಯೋಗ ಮಾಡ್ತಾ ಇರೋಂತ ಇದಕ್ಕೆ ಅರ್ಹ ಒಬ್ಬ ಮತದಾರ ಕೂಡ ಅದರಲ್ಲಿ ಅದಾಗಬಾರ್ದು, ಅನರ್ಹ ಮತದಾರ ಕೂಡ ಆ ಪಟ್ಟಿಲ್ ಇರಬಾರದು. ಈಗ ನೀವು ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇರಬೇಕಾದಾಗ ಸತ್ತವರು ಯಾರೋ 2 ಹೆಸರು ಇದ್ದಂಥವ್ರು ಬೇರೆ ಬೇರೆ ಅಕೌಂಟ್ ಇಲ್ದಿರ 250 ಕೋಟಿ ಕಳಿಸಿದ್ರಲ್ಲ, 19,000 ಅಕೌಂಟ್ ವಿತೌಟ್ ಅಕೌಂಟ್ಸ್ 250 ಕೋಟಿ ಮಾಡಿದಂಥದ್ದು ಕಳೆದ 3 ವರ್ಷದಲ್ಲಿ ಗೊತ್ತಿಲ್ಲ. ಅನುಷ್ಠಾನ ಸಮಿತಿಗೆ ಪಾಪ 25 ಕೋಟಿ 30 ಕೋಟಿ ಸಂಬಳ ಕೊಟ್ಟಿದ್ದೀವಿ, ರಾಜ್ಯ ಮಟ್ಟದಲ್ಲಿ ಕ್ಯಾಬಿನೆಟ್ ಸ್ಥಾನ ಕೊಟ್ಟಿದ್ದೀವಿ, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಕೊಟ್ಟಿದ್ದೀವಿ, ವಾರ್ಡ್ ಮಟ್ಟದಲ್ಲೂ ಕೊಟ್ಟಿದ್ದೀವಿ. ಇದೊಂಥರ ಗಂಜಿ ಕೇಂದ್ರ ಆಗೋಯ್ತು. ಅದು ಬಿಡಿ, ಅದು ಬೇರೆ ಪ್ರಶ್ನೆ. ಟಾರ್ಗೆಟ್ ಇಟ್ಕೊಂಡಿತ್ತು UP ಒಂದಷ್ಟು ಕೋಟಿ ವೋಟರ್ ತೆಗೆಯೋದು. ಕೋಟಿ ಅಂತ ಯಾಕೆ ಬರುತ್ತೆ ಅಂದ್ರೆ ಕರ್ನಾಟಕದಲ್ಲಿ 80 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದೀರಂತೆ ಮೇಡಮ್. ಇದೇನು ಕಾರ್ಪೊರೇಟ್ ಇದು ಫೀಲ್ಡ್ ಅಲ್ಲ. ಇದು 80 ಲಕ್ಷ ಟಾರ್ಗೆಟ್ ರೀಚ್ ಮಾಡಿ 6 ಲಕ್ಷ ರೀಚ್ ಮಾಡಿ ಕಾರ್ಪೊರೇಟ್ ಇದು ಟಾರ್ಗೆಟ್ ಅಲ್ಲ. ಅದು UPಗೆ ವಾಟ್ ಇಸ್ ದ ಪಾಪ್ಯುಲೇಷನ್ ಆಫ್ UP? ಯಾಕೆ ಕೋಟಿ ಅಂತಂದ್ರೆ ಇಟ್ ಈಸ್ ಕ್ರಾಸಿಂಗ್ ಮೋರ್ ದನ್ 25 crores. 25 crores. ಅಂಡ್ ವಾಟ್ ಇಸ್ ದ ಪಾಪ್ಯುಲೇಷನ್ ಆಫ್ ಇದಂತಾಗ ಇವತ್ತು ಬಂದ್ಬಿಟ್ಟು ಯಾರು ಅರ್ಹ ಮತದಾರರು ಅಂತ ಮೇಡಮ್. ಈಗ ಬೆಂಗಳೂರಲ್ಲಿ ಪ್ರತಿ ಸತಿ ಬಂದಾಗ್ಲೂ ಕೂಡ 40ರಿಂದ 45% ಇಲ್ಲ ತುಂಬಾ ಹೋಗೋದ್ರೆ 50% ರೀಚ್ ಆಗಲ್ವಲ್ಲ ಮೇಡಮ್ ಮತದಾನ. ಇವತ್ತು ಈ ಪ್ರಕ್ರಿಯೆ ಆಮೇಲೆ ನಾವು ಎಲ್ಲೋದ್ರಪ್ಪ ಇವರೆಲ್ಲ 50% ಎಲ್ಲೋದ್ರು, ಇದೆಲ್ಲ ಎಲ್ಲೋದ್ರು ಅಂತ ಅಂದ್ಬಿಟ್ಟು ಈ ತರದ್ದು ಕೇಳ್ತಾ ಇರ್ತೀವಿ. ಅದಲ್ಲಿ ಕೇಳ್ತಾ ಇರ್ಬೇಕಾದಾಗ ಈ ಶುದ್ಧೀಕರಣ ಬೇಕಲ್ಲ. ಇವತ್ತು ನೀವು ಮತದಾರರ ಎಲ್ಲೆಲ್ಲಿ ಇದಾಗಿದೆ SIR ಆಗಿದೆ, ಚುನಾವಣೆ ನಡೆದಿರುತ್ತಾವು, ಪರ್ಸೆಂಟೇಜ್ ಆಫ್ ವೋಟಿಂಗ್ ಎಷ್ಟು ಮೇಡಮ್? ಅಲ್ಲಿ ಬೇರೆ ಅವ್ರ ಇದು ಬರ್ತಾರೆ 27 lakhs ಯಾಕೆ ಕೊಟ್ಟಿಲ್ಲ, ಅವ್ರು ಗೆದ್ದಂತ ಇದು 33 ಲಕ್ಷ ಇನ್ನ ಬಂದಿದ್ರು ಅದು 5-6 ಲಕ್ಷ ಡಿಫರೆನ್ಸ್ ಇದೆ. ಗೆದ್ದಂತದ್ರಲ್ಲಿ 93% ನಮ್ ಕೇಳಿದ್ರೆ ಸಂತೋಷ ಆಗುತ್ತಾ ಆಗಲ್ವಾ? ಆ ತರ ಜನ ಭಾಗಿದಾರಿ ಆಗ್ಲೇಬೇಕಾಗತ್ತೆ. ಇದನ್ನ ಈ ಭಾಗಿದಾರಿಗೆ ಇದಕ್ಕೆ ಪಕ್ಷಗಳು ಕೂಡ ಸಹಕಾರ ಇದು ಮಾಡಬೇಕಾಗತ್ತೆ. ಮತದಾರರಲ್ಲಿ ಗೊಂದಲ ಇದು ಮಾಡಬಾರ್ದು. ಯು ಶುಡ್ ನಾಟ್ ಲಿಂಕ್ ಎಲೆಕ್ಟ್ರಲ್ ಪೋಲ್ಸ್ಗೂ ನಿಮ್ಮ ಗ್ಯಾರಂಟಿಗೂ. ವೈ ಡು ಯು ಲಿಂಕ್ ಇಟ್? ದಿಸ್ ಇಸ್ ಟೋಟಲಿ ಡಿಫರೆಂಟ್. ಎಲೆಕ್ಟ್ರಲ್ ಪೋಲ್ಸ್ ಬಂದು ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್. ನಿನ್ನ ಪಾರ್ಟಿಗಂತಲ್ಲ, ಒಬ್ಬ ಮತದಾರ ತನ್ನ ಸಾಂವಿಧಾನಿಕ ಹಕ್ಕು. ನಿಮ್ಮ ಗ್ಯಾರಂಟಿ ಒಂದು ಪಾರ್ಟಿಯ ಅಂಕು, ಒಂದು ಪಾರ್ಟಿಯ ನೀತಿ. ಅದು ದಟ್ ಇಸ್ ಟೋಟಲಿ ಡಿಫರೆಂಟ್. ಓಕೆ ಗಾಟ್ ಇಟ್. ಡಿಫರೆನ್ಸ್ ನನಗೆ ಅರ್ಥ ಆಯ್ತು. ಮಹೇಶ್ ಗೌಡ್ರೆ, ಕಾಂಗ್ರೆಸ್ ಮತ್ತು ನಮಗೆ ಸಿಕ್ಕಿರುವ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಾನು ಆಗಲೇ ಒಂದು ಅಂಕಿಅಂಶ ಹೇಳ್ತಾ ಇದ್ದೆ. UPಲಿ 2,89 ಲಕ್ಷ, ತಮಿಳುನಾಡಲ್ಲಿ 97 ಲಕ್ಷ, ಗುಜರಾತಲ್ಲಿ 74 ಲಕ್ಷ, ವೆಸ್ಟ್ ಬೆಂಗಾಲಲ್ಲಿ 58 ಲಕ್ಷ, ಕೇರಳದಲ್ಲಿ 9 ಲಕ್ಷ, ಹೀಗೆ ಒಂದಷ್ಟು ಲಕ್ಷಗಳನ್ನು
SIR ಆದಮೇಲೆ ಹೊರಗಿಡಲಾಗಿದೆ. ಚುನಾವಣಾ ಆಯೋಗ ಏನು ಹೇಳುತ್ತೆ? ಅಧಿಕೃತ ಮಾಹಿತಿ ಎಷ್ಟಿದೆ? ಮೇಡಮ್ ನೋಡಿ, ನಾನು ಇವತ್ತು ರಾಜಕಾರಣ ಮಾತನಾಡೋದಿಲ್ಲ, ನಾನು ವೆರಿ ಡೈರೆಕ್ಟಾಗಿ ಬಂದ್ಬಿಡ್ತೀನಿ. SIR ಅಂದರೆ 7 ಹಂತಗಳಲ್ಲಿ ನಡೆಯುತ್ತೆ. SIR ಇವತ್ತೇನು ಚುನಾವಣಾ ಆಯೋಗ ಮಾಡ್ತಾ ಇದೆ, ಸೊ ಏನಪ್ಪ ಅಂತ ಹೇಳಿದ್ರೆ ಒಂದು ಪೂರ್ವ ತರಬೇತಿಯನ್ನು ಕೊಟ್ಟಿರ್ತಾರೆ, ಈಗಾಗಲೇ ಕೊಟ್ಟಿದ್ದಾರೆ ತಯಾರಿ. ಎರಡನೇದು ಮತಗಟ್ಟೆಗಳ ತಾರ್ಕೀಕರಣ, ಮೂರನೇದು ಮನೆ ಹೇಳಿಕೆ, ಕರಡು ಪಟ್ಟಿಯ ಪ್ರಕಟಣೆ, ಹಕ್ಕುಗಳು ಮತ್ತು ಆಕ್ಷೇಪಗಳ ಅವಧಿ, ಪಟ್ಟಿಗಳ ಪ್ರದರ್ಶನ, ಅಂತಿಮ ಪಟ್ಟಿಯ ಪ್ರಕಟಣೆ. ಈಗ ನೋಡಿ, ಕರ್ನಾಟಕವನ್ನ ತೆಗೆದುಕೊಳ್ಳೋಣ. ಈಗ ನಮ್ಗೆ 59,050 ಮತಗಟ್ಟೆಗಳು ಅಂತ ಘೋಷಣೆ ಆಗೋಗಿದೆ. ಸುಮಾರು ಮತದಾರರು 5,55,74,064 ಜನ. ಅದರಲ್ಲಿ ಹೆಣ್ಣು ಮಕ್ಕಳು 2,76,40,836, ಗಂಡು ಮಕ್ಕಳು 2,75,62,62634. ಪ್ರಥಮ ಬಾರಿಗೆ ಮತವನ್ನು ಚಲಾವಣೆ ಮಾಡ್ತಾ ಇರೋರು 8,02,423 ಜನ. ವಿಕಲಚೇತನರು 6,28,554 ಜನ. ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಕರ್ನಾಟಕದಲ್ಲಿ SIR ಅನ್ನ ಮಾಡ್ತಾ ಇದೀವಿ. ನೆಕ್ಸ್ಟ್ ಗೊತ್ತಾಗುತ್ತೆ 29ನೇ ತಾರೀಕು, ಮುಂದಿನ ತಿಂಗಳು 29ನೇ ತಾರೀಕುಗಳ ಫೈನಲ್ ಪಟ್ಟಿ ಮಾಡ್ತೀವಲ್ಲ, ಎಷ್ಟು ಜನ ಹೋಗಿದ್ದಾರೆ ಅಂತ. ಇತರೆ ರಾಜ್ಯಗಳನ್ನ ಉದಾಹರಣೆಗೆ ಗಮನಿಸ್ಕೊಳ್ಳಿ. SIR ತಮಿಳುನಾಡಲ್ಲಿ ಮಾಡಿದ್ವಿ. SIR ಕರ್ನಾಟಕದಲ್ಲಿ ಒಂದು ನೀವು ನೋಡಿದಿರಿ, ಕೋಲಾರ ಗೋಲ್ಡ್ ಫೀಲ್ಡ್ ಇದು ಇದ್ದಕ್ಕಂತ ಒಂದು KGF ವಿಧಾನಸಭಾ ಕ್ಷೇತ್ರ 45,000 ಮತದಾರರು ಈ ಮೊನ್ನೆ SIR ಮಾಡಿದಾಗ ತಮಿಳುನಾಡಲ್ಲಿ ವೋಟ್ ಗುರುತಿಸ್ಕೊಂಡಿದ್ದಾರೆ. ನಮ್ಮ ಬೇಡ ಕರ್ನಾಟಕದಲ್ಲಿ, ಎಲ್ಲಿ ಕರ್ನಾಟಕದಲ್ಲಿ ಬೇಡ, ಅಲ್ಲಿಗೆ ಹೋಗಿದೀವಿ ಅಂತ ಹೋಗಿದ್ದಾರೆ SIR ಗೆ. ಎಲ್ಲಿಗೆ? ತಮಿಳುನಾಡಿಗೆ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕದ ಗಡಿ ಭಾಗ. ಇಷ್ಟು ದಿನ ಅಲ್ಲೂ ಮಾಡ್ತಿದ್ರು, ಇಲ್ಲೂ ಮಾಡ್ತಿದ್ರು. ಈಗ ಅಲ್ಲಿ ಯಾಕೆ ಹೋಗಿದ್ದಾರೆ ಅಂದ್ರೆ ಟಿವಿ, ರೆಫ್ರಿಜರೇಟರ್ ಎಲ್ಲ ಸಿಗ್ತಾವಲ್ಲ, ಇಲ್ಲಿ ಸಿಗಲ್ವಲ್ಲ, ಅದಕ್ಕೆ ಅಲ್ಲಿ ಹೊಂಟೋಗವ್ರೆ. ನೆಕ್ಸ್ಟ್ ಇಲ್ಲಿ ಬರಕ್ ಆಗಲ್ಲ ಅವರು. ಎಲ್ಲಿ? KGF ಅಲ್ಲಿ ಇರೋರು. ಎಸ್. ಈಗ ಬಿಹಾರದಲ್ಲಿ ತೆಗೆದುಕೊಳ್ಳಿ, 7,89,00,000 ಜನ ಮತದಾರರು, 47 ಲಕ್ಷ ಜನ ಡಿಲೀಟ್ ಆಗಿದ್ದಾರೆ. ಅಂದ್ರೆ ಪ್ರತಿ ಮತಗಟ್ಟೆಯಲ್ಲಿ 19,342 ಜನ ಹೋಗಿದ್ದಾರೆ. ನಾನು ಒಂದು ಅನಾಲಿಸಿಸ್ ಏನ್ ಹೇಳ್ತೀನಿ ಅಂದ್ರೆ ಮೇಡಮ್, ಇಲ್ಲಿ ಸತ್ತವರು ಇರಬಹುದು, ಅಥವಾ ಇವತ್ತು ಭಾರತ ನಗರೀಕರಣ ಆಗಿದೆ, ನಾನು ಈ ನಗರದಿಂದ ಆ ನಗರಕ್ಕೆ ಹೋಗಿರ್ಬೋದು, ಅಥವಾ ವಲಸಿಗರು ಇರಬಹುದು, ಅಥವಾ ಬೇರೆ ರಾಜ್ಯಗಳಿಗೆ ಮದುವೆಯಾಗಿ ಹೋಗಿರೋರು ಇರಬಹುದು. ಇವೆಲ್ಲರೂ ಇದ್ರಲ್ಲಿ ಸೇರಿರ್ತಾರೆ. ಓಕೆನಾ? ಮತ್ತೆ ಪಶ್ಚಿಮ ಬಂಗಾಳದಲ್ಲಿ 7.66 crores ಮತದಾರರು ಇದ್ರು. ಅಲ್ಲಿ ಈ ಸರಿ ಇದಾಗಿದ್ದು 90 ಲಕ್ಷ ಮತದಾರರು ಡಿಲೀಟ್ ಆದ್ರು. ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 19,802 ಜನ. ಎಲ್ಲಿ? ಅಲ್ಲಿ ರಾಜಸ್ಥಾನದಲ್ಲಿ 5.46 ಕೋಟಿಲಿ 41 ಲಕ್ಷ ಡಿಲೀಟ್ ಆದ್ರು. ಅಲ್ಲಿ ಅಂತಿಮವಾಗಿ ಅಂದಾಜು 20,924 ಜನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಡಿಲೀಟ್ ಆದ್ರು. ತಮಿಳುನಾಡಲ್ಲಿ 6.41 ಕೋಟಿ ಜನ ಇದ್ರು, 92 ಲಕ್ಷ ಮತದಾರರು ಡಿಲೀಟ್ ಆಗಿದ್ದಾರೆ, 41,624. ನೋಡಿ, SIR ಯಾಕೆ ಅಗತ್ಯ ಅನ್ನೋದಿಲ್ಲ ನಾವು ಚಿಂತನೆ ಮಾಡಬೇಕಾಗುತ್ತೆ. ಇನ್ನೊಂದು ನಿಮ್ಗೆ 2 ಪ್ರಶ್ನೆ ಇದೆ ನಿಮ್ಮ ಹತ್ರ, ನಾನು ಡೀಟೇಲ್ಸ್ ತಗೋಬೇಕು. ಕುಮಾರ್ ಅವರು, ನೀವು ಹಿಂದೆ ರಾಹುಲ್ ಗಾಂಧಿಯವರು ಭಾರತದಾದ್ಯಂತ ಓಟ್ ಚೋರಿ ಬಗ್ಗೆ, ಮತಗಳ್ಳತನದ ಬಗ್ಗೆ ಬಹಳ ಧ್ವನಿ ಎತ್ತಿ ಪ್ರಶ್ನೆ ಮಾಡಿದರು. ಆಳಂದ, ಕರ್ನಾಟಕದ ವಿಚಾರ ಮಾತಾಡೋಣ, ಆಳಂದ ಮತ್ತು ಮಹದೇವಪುರದ ಬಗ್ಗೆ ಧ್ವನಿ ಎತ್ತಿದ್ರು. ಇದೊಂದು SIR ಆಗ್ಬಿಟ್ರೆ ಅಸಲಿ ವಿಷಯ ಗೊತ್ತಾಗ್ಬಿಡುತ್ತಲ್ಲ. SIR ಆಗಲಿ ಬಿಡಿ, ಆ ಓಟ್ ಚೋರಿಗೆ ಒಂದು ಬ್ರೇಕ್ ಹಾಕ್ದಂಗಲ್ವಾ? ನಾವು ಆಗಬಾರ್ದು ಅಂತ ಎಲ್ಲಿ ಹೇಳಿದ್ದೀವಿ? ಆಗಬಾರ್ದು ಅಂತ ಹೇಳಿಲ್ಲ, ಸ್ವಾಗತ ಮಾಡಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ದಾಖಲೆಗಳನ್ನು ಕೊಟ್ಟು ನಿಮ್ಮ ಮತದಾನದ ಹಕ್ಕನ್ನು ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಇನ್ನೊಂದು ಕೇಳ್ತಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಪಾರ್ಟಿ ನೀತಿ ಅಂತ ಹೇಳಿದ್ರಲ್ಲ, ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವೇನೇನು ಹೇಳಿದ್ದೀವೋ ಅದನ್ನೆಲ್ಲ ಜನರಿಗೆ ತಲುಪಿಸೋ ಕೆಲಸವನ್ನು 100ಗೆ 100% ಮಾಡಿದ್ದೇವೆ. 14 ವರ್ಷಗಳ ಹಿಂದೆ, 12 ವರ್ಷಗಳ ಹಿಂದೆ, 13 ವರ್ಷಗಳ ಹಿಂದೆ ಏನೇನು ಇವ್ರು ಪ್ರಣಾಳಿಕೆ ಹೇಳ್ಕೊಂಬಂದ್ರು, ಯಾವ್ದಾದ್ರು ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡೋದು ಹೆಸರೆತ್ತಿ ಹೇಳಿ ಅಲ್ಲ. ಯಾಕೆಂದ್ರೆ ನಾವು ಲಿಂಕ್ ಮಾಡಬೇಡಿ ಅದಕ್ಕೂ ಇದಕ್ಕೂ ಅಂತ ಹೇಳಿದಾಗ ನಾನು ಇವ್ರು ಹೇಳಿದಕ್ಕೆ ನಾನು ಉತ್ತರ ಕೊಟ್ಟೆ ಅಷ್ಟೇ, ಬೇರೆ ಏನೇನು ಇಲ್ಲ. ಆಮೇಲೆ ಆಳಂದದು ಮತ್ತೆ ಮಹದೇವಪುರ ಈ ಕ್ಷೇತ್ರಗಳಲ್ಲಿ ಮತ್ತು ಬೇರೆ ಯಾವುದೋ ದೇಶದಲ್ಲಿರುವಂಥ ಒಬ್ಬ ಮಾಡೆಲ್ದು 5-6 ಕ್ಷೇತ್ರಗಳಲ್ಲಿ ಹೆಸರು ನೋಂದಾವಣೆ ಆಗಿದೆ. ಫೋಟೋ ಇದೆ, ನಾಯಿ ಫೋಟೋ ಇದೆ, ಕುದುರೆ ಫೋಟೋ ಇದೆ, ಆನೆ ಫೋಟೋ ಇದೆ. ಫೋಟೋ ಇಲ್ವೇ ಇಲ್ಲ, 0 ನಂಬರ್ದು 100 ವೋಟ್ ಇದೆ. ಖಂಡಿತ ಈ ಇದರಲ್ಲಿ ಆಗಬೇಕು. ವಕ್ತಾರರು ಹೇಳ್ತಾ ಇದ್ದಾರೆ, ಒಂದು ನಿಮಿಷ, ಅದ್ರ ಜೊತೆ ನಮ್ದು ಪ್ರಶ್ನೆ ಏನಿದೆ ಅಂತಂದ್ರೆ, ಈಗ ಅಲ್ಲ ಒಂದು ಪ್ರಶ್ನೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರಾಜ್ಯಗಳಲ್ಲಿ ಇವ್ರಿಗೆ ತೊಡಕಾಗಿರೋದೇ ಈ 19,000 20,000 ವೋಟು. ಯಾವುದೇ ವಿರೋಧ ಪಕ್ಷದವರಿಗೆ ತೊಡಕಾಗಿದ್ದೇ 19,000 20,000 ವೋಟು. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 20,000 ವೋಟ್ ತೆಗೆದುಬಿಟ್ರೆ
ಆರಾಮಾಗಿ ಗೆಲ್ಬೋದು ನಾವು ಅನ್ನೋ ಒಂದು ನೀತಿಯನ್ನು ಇಟ್ಕೊಂಡು ಚುನಾವಣಾ ಆಯೋಗವನ್ನು ಬಳಸ್ಕೊಂಡು ಈ ಪ್ರಕ್ರಿಯೆ ನಡೆಸ್ತಾ ಇರೋದು ಜಗಜ್ಜಾಹಿರು. ಈಗ ಆ 20,000 ತೆಗೆದಿದ್ದಾರೆ ಒಂದೊಂದು ಕ್ಷೇತ್ರದಲ್ಲಿ ಅಂದ್ರಲ್ಲ, ಯಾರ್ಯಾರು ಅಂತ 20 ಕ್ಷೇತ್ರದಲ್ಲಿ ಕಾಂಗ್ರೆಸ್ ವೋಟರ್ಸ್ನ ರಿಮೂವ್ ಮಾಡಿದ್ದಾರೆ. ನಾನು ಹಂಗಲ್ಲ, ನಾನು ಅದಲ್ಲ. ಮತ್ತೆ ಈಗ 20,000 19,000 ತೆಗೆದವ್ರು ಈ ರಾಜ್ಯಗಳಲ್ಲಿ ಅಂತ ಹೇಳಿದ್ರು. ಆ 19,000 20,000 ಯಾರು ಅನ್ನೋದನ್ನ ವೆಬ್ಸೈಟ್ಗೆ ಹಾಕ್ಬೇಕಲ್ವ ಇವರು. ಕಾಂಗ್ರೆಸ್ನವರೇ ಆಯೋಗ ಹಾಕ್ಬೇಕು. ಅಲ್ಲಲ್ಲ ಸತ್ತವ್ರು ಯಾರು? ಅಲ್ಲ, ಆ ವೋಟ್ ಡಿಫರೆನ್ಸ್ ಎಲ್ಲ ಅವ್ರು ಗೆದ್ದಿದ್ದಾರೆ ಅನ್ನೋದಾದ್ರೆ ವೆಸ್ಟ್ ಬೆಂಗಾಲ್, ಈಗ ನೀವು ಎಕ್ಸಾಂಪಲ್ ವೆಸ್ಟ್ ಬೆಂಗಾಲೇ ತಗೊಂತಾ ಇದ್ದೀರಿ, ತಗೊಳ್ಳೋಣ. ಅವ್ರು 20,000 ವೋಟಲ್ಲಿ ಗೆದ್ದಿದ್ದಾರೆ, ಅಂತ ಡಿಫರೆನ್ಸ್ ಇಲ್ಲ, 2-3-20,000 ಗೆದ್ದಿದ್ದಾರೆ ಅಂದ್ರೆ ಈ ರಿಮೂವ್ ಮಾಡಿರೋದು ಕಾಂಗ್ರೆಸ್ ವೋಟರ್ಸ್ ಮಾತ್ರ ಹಂಗಾರೆ. ಅಲ್ಲಲ್ಲ, ನಾನು ಹೇಳ್ತಿದ್ದೇನೆ, ಕ್ಲಾರಿಟಿ ಕೊಡಿ ಸರ್. ಊಹೆ ಮಾಡ್ಕೊಳ್ಳಿ ನೀವೇ, ಅದ್ರ ಅರ್ಥ ಅದೇ ಅಲ್ವಾ? ಒಂದ್ ನಿಮಿಷ ನಾನು ಕೇಳಿ, ಈಗ ವೆಬ್ಸೈಟ್ ಅಲ್ಲಿ ನಾವು ಕೇಳಿದ್ದೇವೆ, ಅರ್ಹ ಮತದಾರರ ಅವರು, ಅನರ್ಹ ಮತದಾರರ, ವಿದೇಶದಿಂದ ಬಂದಿರೋರ, ಅಥವಾ ಸತ್ತಿರೋರ, ಅಥವಾ ಡಬಲ್ ವೋಟರ್ಸ್ ಆಗಿರೋರ, ಯಾಕೆ ಬೇಕಲ್ಲಮ್ಮ ನಿಮ್ಮ ವೆಬ್ಸೈಟ್ ಅಲ್ಲಿ? ಇದು ಯಾಕೆ ಅನುಮಾನ ಉಳಿಸಿದಿರಿ ನಮ್ಗೆ? ಇಲ್ಲೇ ನಿಮ್ಮ ಕಳ್ಳಾಟ ಇರೋದು ಅಂತ ನಾವು ಹೇಳ್ತಾ ಇರೋದು. ನಾವು ಕೇಳಿರುವ ಯಾವುದೇ ಪ್ರಶ್ನೆಗಳಿಗೆ ಈ ಕ್ಷಣದವರೆಗೂ ಚುನಾವಣಾ ಆಯೋಗ ಉತ್ತರ ಕೊಟ್ಟಿಲ್ಲ. ಅದರ ಬದಲಾಗಿ ಬಿಜೆಪಿಯ ಕೆಲವು ನಾಯಕರುಗಳು ಉತ್ತರ ಕೊಟ್ಕೋತಾ ಬರ್ತಾ ಇದ್ದಾರೆ. ನಮ್ಮ ಪ್ರಶ್ನೆ, ನೀವ ಚುನಾವಣಾ ಆಯೋಗ ಆಯಪ್ಪನ ಅವ್ನಿಗೆ ಯಾವುದೇ ಸಂವಿಧಾನದ ಅಡಿಯಲ್ಲಿರೋ ಕಾನೂನು ಲಾಗು ಆಗದೆ ಇರೋದು ಆಯೋಗದಾಗ ಆಯುಕ್ತರಾಗಿ ಕೂತವ್ರಲ್ಲ, ಆಯಪ್ಪನ ನೀವ ಆಯೋಗ ಅವರ? ನಮ್ಮ ಭಾರತ ದೇಶದಲ್ಲಿರೋ ಪ್ರತಿಯೊಬ್ಬ ಪ್ರಜೆಗೂ ಇರುವಂತ ಪ್ರಶ್ನೆ ಮತ್ತು ಅನುಮಾನ, ಇಂಥದ್ದೇ ಅನುಮಾನಗಳು ಕೇರಳದಲ್ಲೂ ಕ್ಲಿಯರ್ ಮಾಡಿ. ಅಲ್ಲಲ್ಲ, ಗೊತ್ತಾಯ್ತು, ಕೇರಳದಲ್ಲೂ ಇತ್ತು ಯದುಕುಮಾರ್ ಗೌಡ್ರೆ. ಅಲ್ಲಿ ಕೇರಳ ಸರ್ಕಾರ ಏನು ಮಾಡ್ತು ಅನ್ನೋದು ಇಂಪಾರ್ಟೆಂಟ್. 12 ಡಾಕ್ಯುಮೆಂಟ್ಸ್ ಕೇಳ್ತಾರಾ? ನಮ್ಮ ಪ್ರಜೆಗಳು, ನಮ್ಮ ವೋಟರ್ಸು, ನನ್ನ ವೋಟನ್ನು ನಾನು ಉಳಿಸ್ಕೋಬೇಕು ಅನ್ನೋ ಬದ್ಧತೆ ಇದ್ದಂಥ ಅಲ್ಲಿನ ಸರ್ಕಾರ ಆ 12 ಡಾಕ್ಯುಮೆಂಟಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ನೋಡಿ ವಾಸ ದೃಢೀಕರಣ ಪತ್ರನ ಯಾರ ಹತ್ರ ಇರಲಿಲ್ಲ ಅವ್ರಿಗೆ ಒದಗಿಸುತ್ತೆ. ಇಫ್ ದೇ ಆರ್ ಜೆನ್ಯೂನ್ ವೋಟರ್ಸ್ ಕೊಟ್ಟರು, ಜೆನ್ಯೂನ್ ಆದರು. ಅಪ್ರಾಕ್ಸಿಮೇಟ್ಲಿ ಆಫ್ಟರ್ SIR 9 ಲಕ್ಷ ಹೊರಗಿದ್ದಾರೆ ಹೊರತು ಬಹುತೇಕ ಎಲ್ಲ ವೋಟರ್ಸ್ ಉಳ್ಕೊಂಡಿದ್ದಾರೆ. ಅದನ್ನು ಅಂತ ಅನುಮಾನ ಇದ್ರೆ ಕಾಂಗ್ರೆಸ್ನವ್ರು ಮಾಡಬಹುದಲ್ಲ ಅನ್ನೋದು. ಅಲ್ಲ, ನಂಗೆ ಭಾರತ ದೇಶದಲ್ಲಿ ಅತಿ ಹೆಚ್ಚು, ಭಾರತ ದೇಶದಲ್ಲಿ ನಂಬರ್ 1 ವಿದ್ಯಾವಂತರು ಇರುವಂಥ ಒಂದು ರಾಜ್ಯ. ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು ನಾವು. ಕೆಲವು ಸಾರಿ ಅಲ್ಲಿ ಇಲ್ಲಿ ಬೇರೆ ರಾಜ್ಯಗಳಲ್ಲೆಲ್ಲ ಪರಿಪೂರ್ಣವಾಗಿ ವಿದ್ಯಾವಂತರ ರೈತರಿದ್ದಾರೆ, ಹಿರಿಯರಿದ್ದಾರೆ, ಒಂದು ನಿಮಿಷ ಇಲ್ಲಿ ಆ ಥರದ ಸಮಸ್ಯೆಗಳಿದ್ದವರು ಜಾಯ್ನ್ ಆಗಿಲ್ಲದೆ ಇರ್ಬೋದು. ಅವರು ಎಲ್ಲರೂ ವಿದ್ಯಾವಂತರು 100%. ಹಾಗಾಗಿ ಅವರು ಆ ಪ್ರಕ್ರಿಯೆಗೆ ಒಳಗಾಗಿದ್ದಾರೆ, ಅವ್ರು ಉಳ್ಕೊಂಡಿದ್ದಾರೆ. ಬೇರೆ ಕಡೆ ಅದಾಗಿಲ್ಲ. ಅದನ್ನ ನಾವು ಇದು ಪಿಕ್ ಅಂಡ್ ಚೂಸ್ ತರ. ಯಾಕಂದ್ರೆ ನೀವು ಪ್ರಶ್ನೆ ಮಾಡ್ಬೇಕಾದ್ರೆ ಚುನಾವಣಾ ಆಯೋಗನ ಎಲ್ಲಿ ಪ್ರಶ್ನೆ ಮಾಡ್ತೀರಾ ನೀವು? ವೆಸ್ಟ್ ಬೆಂಗಾಲ್ ಪ್ರಶ್ನೆ ಮಾಡ್ತೀರಾ, ತಮಿಳುನಾಡಲ್ಲಿ ಪ್ರಶ್ನೆನೇ ಮಾಡಲ್ಲ, ಕೇರಳ ಬರೋದೇ ಇಲ್ಲ. ಕೇರಳ ಬರೋದೇ ಇಲ್ಲ. ಉತ್ತರ ಹೇಳಿದ್ದೇನೆ ನಾನೀಗ. ಕೇರಳ ಬರೋದೇ ಇಲ್ಲ. ಕೇರಳ ಬರೋದೇ ಇಲ್ಲ. ನಾ ಕೇಳುವಂಥದ್ದು ಎಲ್ಲಾ ಪ್ರಶ್ನೆಗಳಿಗೂ ಆ ಕಾಲದಲ್ಲಿ ಚುನಾವಣಾ ಆಯೋಗ ಇವ್ರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಹೇಳೇ ಇದೆ. ಹೇಳಿ ಕೇಳಿಸ್ಕೊಳ್ಳಿ ಸರ್, ನೀವು ಹೇಳಿದೆ ಇವರು ಅಪ್ರೋಚ್ ಮಾಡಿದಾಗ ಇದು ಮಾಡಿದಂಥದ್ದೇ. ಮೇಡಮ್, ಇವ್ರಿಗೆ ಅಬ್ಜೆಕ್ಷನ್ಸ್ ಇದ್ದಾಗ ಫೈಲ್ ಮಾಡಬೇಕಾದಾಗ ಅವ್ರಿಗೆ ಸಮಯ ಕೊಟ್ಟಾಗ ಯಾವ ಅಬ್ಜೆಕ್ಷನ್ಸ್ ಬಂದೇ ಇಲ್ಲ ಮೇಡಮ್. ಅಲ್ಲಿ ಲಕ್ಷಾಂತರ ಅಬ್ಜೆಕ್ಷನ್ಸ್ ಅಂತಾರಲ್ಲ, ಬಂದೇ ಇಲ್ಲ ಅದಲ್ಲಿ. ಆಮೇಲೆ ಇವತ್ತು ಬಾಂಗ್ಲಾ ಗಡಿ ಭಾಗದಲ್ಲಿ ನಾವು ಸಾವಿರಾರು ಜನ ಏನಂತಾರೆ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇದಾರಲ್ಲ, ಯಾಕೆ ಹೋಗ್ತಾ ಇದಾರೆ ಅಂತ ಕೇಳ್ಬೇಕು ಅವರು. ಕಾಂಗ್ರೆಸ್ನವರು ಕೇಳ್ಬೇಕಾಗುತ್ತೆ. ಎಲ್ಲಾದ್ರೂ ಒಂದು ವಿಡಿಯೋ ಹಾಕಕ್ಕೆ ಹೇಳಿ, ಒಂದು ಫೋಟೋ ಹಾಕಕ್ಕೆ ಹೇಳಿ ನೋಡೋಣ. ಇವತ್ತವರೆಗೂ ಹಾಕಿಲ್ಲ, ಸಾವಿರಾರು ಜನ ಹೋಗ್ತಾ ಇರೋದು. ಯಾವ ಮಾಧ್ಯಮದವರು ತೋರಿಸ್ತಾ ಇಲ್ಲ, ಸಾವಿರಾರು ಜನ ಹೋಗ್ತಿರೋದು. ಡಿಬೇಟ್ ಆಗಿದೆ ಎಷ್ಟು ತನಕ. ಅವ್ರ ಮಧ್ಯೆ ಪ್ರಯೋಗ ಮಾಡಬೇಕು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ 100 ಎಕರೆಗಳು ಎಲ್ಲಿ ಫೆನ್ಸಿಂಗ್ ಆಗಿಲ್ವೋ ಇವತ್ತಲ್ಲಿ ಹೋಗ್ತಾ ಇರೋದನ್ನ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೀವಿ, ಮಾಧ್ಯಮನೂ ಅದನ್ನ ಇದು ಮಾಡಿದೆ. ನಾ ಹೇಳೋದೇನು ಅಂತಂದ್ರೆ, ನಿಮಗೆ ಇವಾಗ ನಾವು ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ ನಡೆಸ್ತಾ ಇವತ್ತು ಕಾಲಕಾಲದಲ್ಲಿ ನಡೆಸ್ತಾ ಹಿಂದೆ ನಡೆದಂತ 8 ಇದರಲ್ಲಿ ಇದೇ ತರ ಆಗಿತ್ತಾ? ಅಂದ್ರೆ ಜನ ಪಾಲ್ಗೊಂಡಿದ್ರು ತಾನೆ. ನೀವ್ ಹೇಳಿದಂತ ಎಲ್ಲಾನು ಇದಾಗಿದೆ ತಾನೆ. ಅವಾಗೆಲ್ಲ ಬಂದಂತ ಸರ್ಕಾರಗಳು, ಒಂದ್ ನಿಮಿಷ ಸರ್, ಆಧಾರ್ ಕಾರ್ಡ್ ಲೆಕ್ಕಕ್ಕಿಲ್ಲ, ಪಾಸ್ಪೋರ್ಟ್ ಲೆಕ್ಕಕ್ಕಿಲ್ಲ, ಜನಗಣನ ಇದು ನಮ್ಮ ಹುಟ್ಟಿದ್ದು ಇದು ಗಣನೆಗಿಲ್ಲ. ಅವಾಗ ಅವೆಲ್ಲ ಗಣನೆಗಿತ್ತು. ಆ ಥರದ್ದು ಇರಬೇಕಾದಾಗ ಸರ್, ಆ ಕಾಲಘಟ್ಟಕ್ಕೆ ಯಾವ್ದು ಅನರ್ಹಿತ ಸರ್ಕಾರ ನಿರ್ಧಾರ ಮಾಡುತ್ತೆ, ಕಾನ್ಸ್ಟಿಟ್ಯೂಷನ್ಸ್ ಇದೆ. ಈ ತರ ಮಾಡಿದಾಗ ಅವಾಗೆಲ್ಲ ಸರಿ ಇತ್ತಾ? ಸ್ಯಾಂಡಿಟಿ ಇತ್ತಾ? ಅಂದ್ರೆ ಯಾವಾಗ ಇವ್ರ ಸರ್ಕಾರಗಳೇ ಬರ್ತಾ ಇತ್ತು, ಇವ್ರು ಇದು ಬರ್ತಾ ಇತ್ತು, ದೇರ್ ಇಸ್ ನೋ ಕ್ವೆಶ್ಚನ್ಸ್ ಆಸ್ಕ್ಡ್. ಎಲ್ಲಿ ಇವ್ರ ಸರ್ಕಾರ ಪ್ರಶ್ನೆಗಳು ಕೇಳಿ. ಮೇಡಮ್, ಇವಾಗ ತಮಿಳುನಾಡಲ್ಲಿ ಆಗಿದಂತದಕ್ಕೆ ಇವರ ಒಂದು ನಾಯಕ ಕೇಂದ್ರ ಮಟ್ಟದ ಶಶಿ ತರೂರ್, ಇಟ್ ವಾಸ್ ವೆಲ್
ವೆಲ್ ಡನ್ ಇನ್ ತಮಿಳ್ನಾಡು, ಇನ್ ಕೇರಳ, ಯಾಕಂತ ಹೇಳ್ತಾರಂತದ್ದು ಒಪ್ಕೋಬೇಕಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಪಿಕ್ ಅಂಡ್ ಚೂಸ್. ನಾವೇನ್ ಕೇಳೋದು ಅಂದ್ರೆ ಬಿಜೆಪಿ ಏನ್ ಹೇಳ್ತಿರೋದು, ಎಲ್ಲರೂ ಒಂದೇ ಸ್ಟೇಟ್ಮೆಂಟ್ ಕೊಡಿ ಅಂತ. ಶಶಿ ತರೂರ್ ಅವರು ಅಂದ್ರು, ಮೇಡಮ್ ಈಗ ಇವರ ಮೇಡಮ್ ಈಗ ಗಡಿ ಭಾಗದ ಬೆಂಗಾಲಲ್ಲಿ ಹೇಳೋಕೆ ತೆಗ್ದಿರೋಂಥದ್ದು ಇದೆಯಲ್ಲ ಮೇಡಮ್, ಎಲ್ಲೆಲ್ಲಿ ಆ ಥರದ ಪ್ರಕ್ರಿಯೆಗಳಾಗಿದೆಯೋ ಇವ್ರ ಅಲ್ಪಸಂಖ್ಯಾತರು ಅದು ಇದು ಅಂತಲ್ಲ, ಎಲ್ಲಿ ಈ ಥರ ತೆಗ್ದಿದ್ದಾರೋ ಅಲ್ಪಸಂಖ್ಯಾತರೇ ಜಾಸ್ತಿ, ಹಿಂದೂಗಳ ಓಟೆ ಜಾಸ್ತಿ ಕಟ್ಟಾಗಿರುವಂಥದ್ದು. ಅಲ್ಲೂ ಕೂಡ ಅವ್ರು ಇವಾಗಲೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರೇ ಗೆದ್ದಿರೋವಂಥದ್ದು, ಹಿಂದೂಗಳ ಓಟೆ ಜಾಸ್ತಿ ಕಟ್ಟಾಗಿರೋಂಥದ್ದು. ಅಂದರೆ ಆ ಪ್ರಶ್ನೆಗಳು ಬರ್ತಿತ್ತಲ್ಲ, ಅಲ್ಪಸಂಖ್ಯಾತರು ಅದು ಅಂತ ಅಂದ್ಬಿಟ್ಟು ಕ್ಲಾರಿಫೈ ಮಾಡಬೇಕು. ಆಮೇಲೆ ಯಾವುದೂ ಇದಿಲ್ಲ ಡಿಸ್ಕ್ರಿಪೆನ್ಸಿ ಅಂತ ಹೇಳಿದಂಥದ್ದು. ಆದರೆ ಇಲ್ಲಿ ಕರ್ನಾಟಕದ ವಿಶೇಷತೆ ಏನು ಅಂದರೆ, ಇವತ್ತು ನಾವು ಹೋದಾಗ ಆ ರಾಜ್ಯಗಳೆಲ್ಲ ಹೋದಾಗ ಇಮಿಡಿಯೇಟ್ ಚುನಾವಣೆಗಳಾಯಿತು. ಇಲ್ಲಿ ನಮಗೆ ಸಾಕಷ್ಟು ಅವಕಾಶಗಳು ಕೊಟ್ಟಿದ್ದಾರೆ. ದೇರ್ ಇಸ್ ಲಾಟ್ ಆಫ್ ಟೈಮ್ ನಿಮ್ಮ ಒಂದು ಇದಕ್ಕಂತ ಅಂದ್ಬಿಟ್ಟು. ಆ ಟೈಮ್ ಇವಾಗಲೇ ಮಿತ್ರರು ಹೇಳಿದ್ರು 3 ಬಾರಿ ಬರ್ತಾರೆ ಅಂತ. ಆಮೇಲೆ ಸೆಲ್ಫ್ ಎನ್ಯುಮರೇಷನ್ಸ್ ನೀವು ಮಾಡ್ಕೋಬಹುದು, ಆನ್ಲೈನ್ ಫೀಲಿಂಗ್ಸ್, ಏನೇನು ಸಣ್ಣ ಸಣ್ಣ ಲೋಪ ಅಂತ ಅವ್ರು ಅನ್ಕೊಂತಾರೋ ಆ ಥರ ಅನ್ಬಾರ್ದು. ಯೂಸರ್ ಫ್ರೆಂಡ್ಲಿ ಈ ಚುನಾವಣಾ ಆಯೋಗ ಮೋರ್ ಯೂಸರ್ ಫ್ರೆಂಡ್ಲಿ ಆಗಿರುವಂಥದ್ದು, ಮೋರ್ ಯೂತ್ ಅಂತದಾಗ ನಾವು ಈ ತಾಂತ್ರಿಕತೆಗೆ ಅವರ ಅನುಗುಣವಾಗಿ ಏನು ಕೈಪಿಡಿ ಕೊಟ್ಟಿದ್ದಾರೆ ಅದನ್ನು ಓದ್ಕೋಬೇಕಾಗತ್ತೆ. ಇಲ್ಲಿ ಅವರ ಅಲ್ಲಿ ಒಂದೇ ಅವ್ರು ಹೇಳಿರುವಂತದ್ದು, ಇಲ್ಲಿ ನಾವು ಯಾವುದೇ ಅರ್ಹ ಮತದಾರರನ್ನ ನಾವು ಕಸ್ಕೊಳ್ಳೋದಂತದ್ದಲ್ಲ, ಕೊಡುವಂತದ್ದು. ಇದಕ್ಕೆ ಜನಭಾಗಿದಾರರಾಗಬೇಕಾಗುತ್ತೆ. ರಾಜಕೀಯ ಪಕ್ಷಗಳು ಕೂಡ ಅಷ್ಟೇ ಹೊಣೆಗಾರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಸರಿ, ಒಪ್ಕೊಂಡೆ. ನೀವು ಮಾತು ಮಧ್ಯದಲ್ಲಿ ಪ್ರವೇಶ ಮಾಡಿದ್ರೆ ಅನ್ಯತಾ ಭಾವಿಸಬಾರ್ದು ದಯಮಾಡಿ. ನಾನು ಅವಾಗ ಒಳದದ್ದನ್ನು ಹೇಳಿದೆ ಅಷ್ಟೇ, ನಿಮ್ಮ ಮಾತುಗಳು ನಾವು ಅಲ್ಗಳಿಬೇಕು ಅಂತಲ್ಲ. ಮೇಡಮ್, ಯಡಿಯೂರಪ್ಪ ಅವರ ಹೆಸರು ಯಡಿಯೂರಪ್ಪ ಅಂತಿತ್ತು, ಯಡಿಯೂರಪ್ಪ ಅಂತ ಆಗಿದೆ. ಕರೆಕ್ಟ್ ಸ್ಪೆಲ್ಲಿಂಗ್ ಇವಾಗ ಇದಾಗಿದ್ರೆ ಅವ್ರ ಹೆಸರು ತೆಗ್ದಾಕ್ತಿರಾಗಿದ್ರೆ ಇಂಥವು ಉತ್ತರ ಕೊಡ್ತಾರಲ್ಲ, ಇಂಥವು ಬಹಳ ಇದ್ದಾವೆ. ನಾನು ಅದನ್ನೇ ಕೇಳ್ತಿದ್ದೆ ಆಗ. ಫಾರೂಕ್ ಅಂತಿರುತ್ತೆ, ಒಬ್ರು ಕ್ಯೂ ಬರೀತಾರೆ, ಒಬ್ರು ಕೆ ಬರೀತಾರೆ. ಗಾಟ್ ಇಟ್, ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಟರು. ಸಣ್ಣ ಇದು. ಆಮೇಲೆ ಎಲ್ಲರೂ ಇಂಥದೇ ಅಕ್ಷರದಲ್ಲಿ ಹೆಸರು ಬರೀಬೇಕು ಅಂತ ಇವರೇನು BLOಗಳು ಬರ್ತಿದಾರಲ್ಲ, ಅವ್ರು ಪರಿಪಕ್ವರ ಅದೆಲ್ಲ ಅದರಲ್ಲೆಲ್ಲ. ಸರ್, ಅದಕ್ಕೆ ತರಬೇತಿ ಕೊಟ್ಟಿದ್ದಾರೆ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿದ್ರಲ್ಲ, ಎಲ್ಲ ತರಬೇತಿ ಕೊಟ್ಟಿ. ಈಗ ಒಂದು ನಿಮಿಷ, ಅವಾಗ್ಲೂ ತರಬೇತಿ ಕೊಟ್ಟಿದ್ರು, ಈಗಲೂ ತರಬೇತಿ ಕೊಟ್ಟಿದ್ದಾರೆ. ನಮ್ಮ ಅನುಮಾನಗಳು ಅಕಸ್ಮಾತ್ ಈ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಅಂತ ಇಟ್ಕೊಳ್ಳಿ, ಆಗುತ್ತೆ ಅಂತ ಇಟ್ಕೊಳ್ಳಿ. 2002ಕ್ಕೂ ಇವತ್ತು ವ್ಯತ್ಯಾಸ ಇದೆ. ಫೋಟೋ ಅದು ಇದು ಎಲ್ಲ ಅವ್ರ ಮನೆ ಬದಲಾಯಿಸಿರೋದು. ಪ್ರೆಸೆಂಟ್ ಡಾಕ್ಯುಮೆಂಟ್ ಕೊಟ್ಟು ಅಜ್ಜಿ ತಾತಂದು ಅಪ್ಪ ಅಮ್ಮಂದು ಕೊಟ್ರೆ ವೆರಿಫೈ ಆಗುತ್ತೆ ಸರ್. ಉಳಿಸ್ತಿರೋ ತೆಗ್ದಾಕ್ತಿರೋ ಅವಾಗ ಉಳಿಸ್ತಾರೆ ಸರ್, ಉಳಿಸೋಕೆ ಅವಕಾಶ ಇದೆ. ವೋಟಿಂಗ್ ಸ್ಟೇಷನ್ಗೆ ಹೋದಾಗ ಕೆ ಅನ್ನೋದು ಬಂದ್ಬಿಟ್ಟು ಕ್ಯೂ ಅನ್ನೋದಿಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸ್ತೀರಾ? ಅಲ್ಲೆಲ್ಲ ಕ್ಲಾರಿಟಿ ಇದೆ ಎಲ್ಲ ಮೇಡಮ್. ಈಗಲೂ ಕೂಡ 1,000 ಅನುಮಾನಗಳಿದ್ದಾವೆ. ಅವಕ್ಕೆ ಯಾವಕ್ಕೂ ಚುನಾವಣಾ ಆಯೋಗ ಉತ್ತರ ಕೊಟ್ಟಿಲ್ಲ. ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ತೋರ್ಸಕ್ಕೆ ಹೇಳಿ, ನಾನು ಒಪ್ಕೋತೇನೆ. ರೈಟ್. ಈಗ ನೋಡಿ, ನೀವು ಕೇರಳ ಬಗ್ಗೆ ಹೇಳಿದ್ರಿ, ಲಿಟ್ರಸಿ ಇಲ್ಲ ಅಂತ ಹೇಳಿದ್ರಿ. ಲಿಟ್ರಸಿ ಕೊಡಬೇಕು ಸರ್ ನೀವು. ಲಿಟ್ರಸಿ ಇಲ್ಲ ಅಂತ ಹೇಳೋದಲ್ಲ. ಸುಮಾರು ವರ್ಷ ನಾನು ಅದನ್ನ ಲಿಟ್ರಸಿ ಬಗ್ಗೆ ಯಾಕೆ ಹೇಳಿದೆ ಅಂದ್ರೆ, ಭಾರತ ದೇಶದಲ್ಲಿ ಮುಂಚೂಣಿಯಲ್ಲಿರೋ ರಾಜ್ಯ ಲಿಟ್ರಸಿಲಿ. ನಾವು ಕೂಡ 3ನೇವರು 4ನೇವರು ಇದ್ದೇವೆ. ಕರ್ನಾಟಕ ಕೂಡ ಇಡೀ ದೇಶದಲ್ಲಿ ಪ್ರಪಂಚದಾದ್ಯಂತ ಎಲ್ಲರೂ ಬಂದು ವಿದ್ಯಾಭ್ಯಾಸಕ್ಕೋಸ್ಕರ ಕರ್ನಾಟಕ ಮತ್ತು ಬೆಂಗಳೂರು ಹುಡುಕೋತಾ ಇದ್ದಾರೆ. ನನ್ನ ತಂದೆ ನನ್ನ ತಾತ ಓದಿರ್ಲೇಬೇಕು ಅಂತ ಎಲ್ಲಿದೆ ಮೇಡಮ್? ಖಂಡಿತ ಎಲ್ಲ ಸರ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಓದಬೇಕು ಅಂತ ಹೇಳಿ. ಪ್ರಿಯಾಂಕ್ ಖರ್ಗೆ ಅವರು 10-12 ಕ್ವಶನ್ ಕೇಳಿದಾರಲ್ಲ, ಅದನ್ನ ಪತ್ರ ರೂಪದಲ್ಲಿ ಚುನಾವಣಾ ಆಯೋಗ ಕೊಟ್ಟಿದ್ದಾರೆ. ಮಾಧ್ಯಮದ ಎದುರುಗಡೆ ಹೇಳ್ಕೊಂಡ್ರೆ, ಮಾಧ್ಯಮದ ಮುಂದೆನೂ ಹೇಳಿದ್ದಾರೆ. ನಮ್ಮ ವಕ್ತಾರರು ಆ ಪ್ರಶ್ನೆಗಳನ್ನೆಲ್ಲ ಬರೆದು ಲಿಖಿತದ ರೂಪದಲ್ಲಿ ಚುನಾವಣಾ ಆಯೋಗದ ಸಭೆ ಇದ್ದಾಗ ಕೊಟ್ಟು ಬಂದಿದ್ದಾರೆ. ಅದಕ್ಕೆ ಉತ್ತರ ಕೊಡ್ಲೇಬೇಕು. ನಾವು ಲಿಖಿತ ಉತ್ತರ ಕೊಟ್ಟಿದ್ದೇವೆ, ಅದಕ್ಕೆ ಅವ್ರು ಉತ್ತರ ಕೊಡ್ಲೇಬೇಕು, ಇಲ್ಲ ಅವ್ರ ವೆಬ್ಸೈಟ್ ಅಲ್ಲಿ ಹಾಕ್ಲೇಬೇಕು. ಇಂಥ ಗೊಂದಲಗಳಾಗಬಾರ್ದು ಅಂತ ಸುಮಾರು ಒಂದು 6-7 ತಿಂಗಳ ಹಿಂದೆ ಅನ್ಸುತ್ತೆ ನಿಮ್ಮ ಕೇಂದ್ರ ಸಚಿವರು ನಾಯಕರು ಆಧಾರಿಗೆ ಲಿಂಕ್ ಮಾಡಿಬಿಡಿ ಅಂತ ಹೇಳಿದರು. ಚುನಾವಣಾ ಅದು ಇಟ್ಸ್ ಅ ಗ್ರೇಟ್ ಸಜೆಷನ್. ಈಗ 1952ರಿಂದ 56ವರೆಗೆ ಏನು SIR ಸ್ಟಾರ್ಟ್ ಆಯ್ತು, 2003 ವರೆಗೆ ಇದ್ದ ಸರ್ಕಾರಗಳು ಯಾವ್ದು? ಕಾಂಗ್ರೆಸ್ ಸರ್ಕಾರ. ಅವಧಿಯಲ್ಲಿ ಬಿಜೆಪಿ ಸರ್ಕಾರದಲ್ಲ ರಾಷ್ಟ್ರದ
ಮಾತಾಡ್ತೀರಿ? ಎಸ್, ಚುನಾವಣಾ ಆಯೋಗ ಏನಾಗಿದೆ, ಯಾವ್ದೋ ಮಾಡಲ್ ಹೇಳಿದ್ರು, ವೋಟ್ ಚೋರಿ ಅಂದ್ರಲ್ಲ, ಅದನ್ನ ಈಗ ಮಾಡ್ತೀವಿ ಅಂದ್ರು. ಯಾರು? ಪಟ್ಟಿಯ ಶುದ್ಧೀಕರಣ ಮಾಡಿ. ನಾವು ಬೇಡ ಅಂತ ಹೇಳ್ತಾ ಇದೀವಿ. ಆದ್ರೂ ಕೂಡ ನಮ್ಮ ಅಭಿಮಾನಿಗಳು ಅದಕ್ಕೆ ಉತ್ತರ ಕೊಡ್ಬೇಕು ಮಾಡಿ. ಚುನಾವಣಾ ಯಾರು ಹೇಳಿದ್ದಾರೆ ಅವ್ರಿಗೆ ಪಟ್ಟಿಯ ಶುದ್ಧೀಕರಣ ನೋಡಿ. ಚುನಾವಣಾ ಆಯೋಗ ಸರಿ ಏನ್ ಹೇಳಿದೆ, ಯಾಕೆ ಅಗತ್ಯ ಇದೆ? ಆಧಾರ್ ಕಾರ್ಡ್ ಲಿಂಕ್ ನೀವು ಕುತ್ಕೋಬೇಕು ಬಾಯಿ ಮುಚ್ಕೊಂಡು. ಸ್ಟುಡಿಯೋ ಆಧಾರ್ ಕಾರ್ಡ್ ಮಾಡಿದ್ರೆ ನೋಡಿ. SIR ಏಕೆ ಅಗತ್ಯ? ಪಟ್ಟಿಯ ಶುದ್ಧೀಕರಣವನ್ನ ಮಾಡ್ತೀವಿ, ಅರ್ಹ ನಾಗರಿಕರನ್ನ ಪಟ್ಟಿಯಲ್ಲಿ ನಾವು ಒಳಪಡಿಸ್ತೀವಿ, ವಂಚನೆಯನ್ನ ತಡಿತೀವಿ, ವಿಶ್ವಾಸಾರ್ಹತೆಯನ್ನ ಬಲಪಡಿಸ್ತೀವಿ, ಜನಸಂಖ್ಯೆ ಬದಲಾವಣೆಯನ್ನ ನಾವು ಪ್ರತಿಬಿಂಬಿಸ್ತೀವಿ ಅಂತೇಳಿ ಚುನಾವಣಾ ಆಯೋಗ ಹೇಳಿದೆ. ನಾವು ರಾಜಕೀಯ ಪಕ್ಷಗಳು ಹೊಡೆದಾಡ್ಕೊಳ್ಳೋದಲ್ಲ ಇಲ್ಲಿ. ಚುನಾವಣಾ ಆಯೋಗಕ್ಕೆ ಬೇಕಿರೋದು ಅದೇ. ನನ್ನ ಹೆಸರು ತಪ್ಪಾಗಿದ್ಯಾ, ಹಿನ್ಸಿಲ್ ಬಿಟ್ಟೋಗಿದ್ಯಾ, ಶುದ್ಧೀಕರಣ ಮಾಡ್ಕೋ. ಯಡಿಯೂರಪ್ಪ ನಮ್ಗೆ ಹೇಳಿದೆ ಯಾರ ಮುಖಾಂತರ ಹೇಳ್ತಾ ಇದೆ? ನನ್ನ ಊರಿಗೆ ನನ್ನ ಮನೆಗೆ ಬರ್ತಾ ಇರೋರು ಚುನಾವಣಾ ಆಯೋಗ ಅಲ್ಲ, JDS BJP ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ನಮ್ಮ ಊರಿನಲ್ಲೇ ಪಾಠ ಮಾಡ್ತಾ ಇರ್ತಕ್ಕಂಥ ನನ್ನ ಸಹೋದರ ಸಹೋದರಿ ಶಿಕ್ಷಕಿಯರು, ಅಂಗನವಾಡಿ ಕಾರ್ಯಕರ್ತರು, ಅವರನ್ನ ನೀವು ಪ್ರಶ್ನೆ ಮಾಡೋ ತರ ಇರುತ್ತೆ. ಅದಕ್ಕೋಸ್ಕರ ಕುಮಾರಣ್ಣ ಹೇಳಿದ್ರು ಏನಂತ, ನಮ್ಗೆ ಪ್ರಶ್ನೆ ಕೇಳೋದಿಕ್ಕೆ ಯಾರು ಉತ್ತರ ಕೊಡ್ತಾರೆ ಅಂತ. ಚುನಾವಣಾ ಆಯೋಗ ಈ ಬಾರಿ ಮೇಡಮ್ 1 ತಿಂಗಳು ಪ್ರಶ್ನೆಗೆ ಕಾಲಾವಕಾಶ ಕೊಟ್ಟಿದೆ. 29ನೇ ತಾರೀಕಿನ ನಂತರ ನೀವು ಏನೇ ನಿಮ್ಮ ಸಮಸ್ಯೆಗಳಿದ್ರು ನಮ್ಗೆ ಕೊಡಿ ಲಿಖಿತ ರೂಪದಲ್ಲಿ ಅಂತ ಜಿಲ್ಲಾಧಿಕಾರಿಗಳಿಗೆ, ಮ್ಯಾಜಿಸ್ಟ್ರೇಟ್ಗೆ, ಚುನಾವಣಾ ಆಯೋಗಕ್ಕೆ. ಅದರಿಂದ ನಾನು ಹೇಳ್ತೀನಿ ಮೇಡಮ್, ನನ್ನ ಚುನಾವಣೆ ಹಕ್ಕನ್ನ ಯಾರು ಕಸ್ಕೊಳ್ಳೋದಿಕ್ಕಾಗಲ್ಲ. ನಿಮ್ಗೆ ಅರ್ಹತೆ ಇದೆ, 13ರಲ್ಲಿ ಯಾವ್ದಾದ್ರು ಒಂದು ಅಫಿಡವಿಟ್ ಅನ್ನ ನೀವು ಕೊಡಿ, ನಿಮ್ಮ ಹಕ್ಕನ್ನ ಚಲಾಯಿಸಿ, ಪ್ರಜಾಪ್ರಭುತ್ವದ ಕಣ್ಣಾಗಿ ನೀವು ಕೆಲಸವನ್ನ ಮಾಡಿ. 35 ಲಕ್ಷ ಜನ ಈಗಲೂ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. SIR ಪ್ರಕ್ರಿಯೆ ರಾಜ್ಯದಾದ್ಯಂತ ಆರಂಭ ಆಗಿದೆ. ಯಾವುದೇ ಸಿಬ್ಬಂದಿ ಬಂದರೂ ಕೂಡ ಸರಿಯಾದಂಥ ಡೇಟಾ ನೀವು ಕೊಟ್ಟು ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿ. ಬಟ್ ಇಲ್ಲಿ SIRಗೆ ಸಂಬಂಧಪಟ್ಟಂತೆ ಆಗ್ತಿರುವಂಥ ರಾಜಕೀಯವನ್ನು ನಾವು ನೋಡ್ತಾ ಇದ್ದರೆ, ಶಶಿ ತರೂರ್ ಅವರು, DK ಶಿವಕುಮಾರ್ ಅವರು ಈ SIRಗೆ ಪಾಸಿಟಿವ್ ಆಗಿದ್ದಾರೆ. ಬಹುತೇಕ ಕಾಂಗ್ರೆಸ್ ನಾಯಕರು, ಕೆಲವರು ವಿರೋಧ ವ್ಯಕ್ತಪಡಿಸ್ತಿದ್ದಾರಲ್ಲ. ಸೊ ರೈಟ್ ನಾವು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಅದು DK ಶಿವಕುಮಾರ್ ವರ್ಸಸ್ ಪ್ರಿಯಾಂಕ್ ಖರ್ಗೆನ, ಆ ಥರದೊಂದು ಗೊಂದಲ ಸೃಷ್ಟಿಯಾಗುತ್ತೆ. ನೀವೇನೇ ಹೇಳಿಕೆ ಕೊಡೋದಾದರೆ ಒಂದ್ಸತಿ ಡಿಸ್ಕಸ್ ಮಾಡಿ KPCC ಕಚೇರಿಲಿ, ಹೀಗೆ ಹೇಳಿಕೆ ಕೊಡೋಣ ಅಂತ ಹೇಳ್ಕೊಟ್ಬಿಟ್ರೆ ರಾಜ್ಯ ಜನಕ್ಕೆ ಆ ಕ್ಲಾರಿಟಿನೂ ಸಿಗುತ್ತೆ. SIR ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಇದೆ ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ. ಸೊ ನೀವು ಯಾರೂ ಕೂಡ ಮತದಾನದಿಂದ ವಂಚಿತರಾಗಬಾರ್ದು. ಆ ನಿಟ್ಟಿನಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು ಅದೆಲ್ಲವೂ ಕೂಡ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.